ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರಂ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान् तम्माचार्यभक्तिपरिभूतमनुर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्ण वरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य सारस्वतस्रोतो कुलामोदवासितं श्रुतीनां विष्णमायालं षठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वयत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम्। अमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं। यदि परिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः। सन्तस्सारलिहश्चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ते रामानुजाय नमः। महादेशिकाय ಭಾಷ್ಯದಲ್ಲಿ ನತ್ವೇವಾಹಂ ಜಾತು ನಾಸಂ ಶ್ಲೋಕದ ವ್ಯಾಖ್ಯಾನ, ವಿಸ್ತಾರವಾದ ವ್ಯಾಖ್ಯಾನವನ್ನು ಭಾಷ್ಯಕಾರರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಿದ್ಧಾಂತದ ಪ್ರಧಾನ ಅಂಶಗಳನ್ನೆಲ್ಲ ನಿರೂಪಣೆ ಮಾಡಿ ಮತ್ತು ಪ್ರಧಾನವಾಗಿ ಅದ್ವೈತ ದರ್ಶನದ ಅವರು ಹೇಳುವ ರೀತಿಯನ್ನು ಅದು ಹೇಗೆ ಪ್ರಮಾಣಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಅದರಲ್ಲಿ ಅನೇಕ ಉದಾಹರಣೆಗಳನ್ನು ವೇದಾಂತರಲ್ಲಿ ಕೊಡುವಾಗ ದೃಷ್ಟಾಂತಗಳು ಬೇಕಾದಷ್ಟು ಕೊಡೋಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನೆಲ್ಲ ಅದರ ಮೂಲಕ ತತ್ವ ನಿರೂಪಣೆ ಮಾಡೋದು, ತತ್ವ ನಿಶ್ಚಯ ಮಾಡೋದು ಬಹಳ ಕಷ್ಟ. ದೃಷ್ಟಾಂತ ಅಂತ ಹೇಳಿದ್ರೆ ನ್ಯಾಯದರ್ಶನದಲ್ಲಿ ಅದು ಒಂದು ಪಾರಿಭಾಷಿಕ ಶಬ್ದ. ದೃಷ್ಟಾಂತ ಅಂತ ಹೇಳಿದ್ರೆ ಪಕ್ಷ ಪೂರ್ವ ಪಕ್ಷ ಇಬ್ಬರೂ ಕೂಡ ಎಲ್ಲಿ ಒಪ್ಪಿಕೊಳ್ತಾರೋ ಅದು ದೃಷ್ಟಾಂತ. ಇಬ್ಬರೂ ಒಪ್ಪುವಂತಹ ವಿಷಯವಾಗಿರಬೇಕದು. ಇಲ್ಲದೆ ಹೋದರೆ ದೃಷ್ಟಾಂತವಾಗೋದಿಲ್ಲ. ಅದನ್ನು ಇಲ್ಲಿ ವಿಚಾರ ಮಾಡ್ತಾರೆ. ಹೇಗೆ ಜ್ಞಾನ ಬಂದಿರೋವನಿಗೆ ತತ್ವಜ್ಞಾನ ಬಂದಿದ್ದರೆ, ಒಬ್ಬನಿಗೆ ತತ್ವಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಏನು ಅಂದರೆ ದ್ವೈತ ವಾಸನೆ, ಈ ಭೇದ ವಾಸನೆ ಪೂರ್ಣವಾಗಿ ನಾಶವಾಗಿರಬೇಕು. ಪೂರ್ಣವಾಗಿ ನಾಶವಾಗಿದ್ದರೂ ಕೂಡ ಆ ಭೇದ ವಾಸನೆ ಮೂಲತಃ ಕತ್ತರಿಸಲ್ಪಟ್ಟಿದ್ದರೂ ಸ್ವಲ್ಪ ಕಾಲ ಅನುವರ್ತಿಸುತ್ತೆ ಅಂತ ಹೇಳೋ ವಿಷಯದಲ್ಲಿ ಅವರು ಕೊಡುವ ದೃಷ್ಟಾಂತಗಳು ಹೇಗೆ ಸರಿ ಇಲ್ಲ ಅನ್ನೋದನ್ನು ಈಗ ಪರೀಕ್ಷೆ ಮಾಡ್ತಾರೆ. ಅಥ ಪರಮಪುರುಷಸ್ಯ
ಅಧಿಗತ ಅದ್ವೈತ ಜ್ಞಾನಸ್ಯ ಬಾಧಿತಾನುವೃತ್ತಿಮಿದಂ ಭೇದಜ್ಞಾನಂ ದಗ್ಧಪಟಾಧಿಪತ್ ನ ಬಂಧಕಂ ಇತ್ಯುಚ್ಯತೆ ನೈತದುಪಪದ್ಯತೆ ಅಂತ ಹೇಳುದು. ಭೇದಜ್ಞಾನ ಬಾಧಿತ ಅನುವೃತ್ತಿ ಅಂತ ಹೇಳೋದು. ಅದಕ್ಕೆ ಬಾಧಿತವಾದರೂ ಅನುವೃತ್ತವಾಗುತ್ತೆ ಅಂತ ಅರ್ಥ. ಬಾಧಿತ ಅಂತ ಹೇಳಿದ್ರೆ ತಳ್ಳಿ ಹಾಕಲ್ಪಟ್ಟಿರೋದು, ಹೋಗಿಸಲ್ಪಟ್ಟಿರೋದು. ಅದು ಭೇದ ವಾಸನೆ ಬಾಧಿತವಾದರೂ ಕೂಡ ಅನುವೃತ್ತವಾಗುತ್ತೆ, ಸ್ವಲ್ಪ ಕಾಲ ಇರುತ್ತೆ ಭೇದ ಜ್ಞಾನ. ಹೀಗೆ ಹೇಳಿದ್ರೆ ಆ ಅನುವೃತ್ತವಾದ ಜ್ಞಾನ ಯಾವುದರಿಂದ ಹೋಗುತ್ತೆ, ಯಾರಿಗಿದೆ ಅದು, ಇದೆಲ್ಲ ಪ್ರಶ್ನೆ ಆಗುತ್ತೆ. ಇದೆಲ್ಲ ಉತ್ತರ ಹೇಳೋದು ಕಷ್ಟ. ಅದಕ್ಕೆ ಅದಕ್ಕೆ ದೃಷ್ಟಾಂತಗಳು ಹೇಳುವಾಗ ದಗ್ಧಪಟ ಅನ್ನುವಂತಹ ದೃಷ್ಟಾಂತವನ್ನು ಕೊಡ್ತಾರೆ. ದಗ್ಧಪಟ ಅಂದರೆ ಸುಟ್ಟು ಹೋದಂತಹ ಒಂದು ವಸ್ತ್ರ, ಒಂದು ಶರ್ಟೋ ಏನಾದರೂ ಇದೆ, ಅದರದ್ದು ಸುಟ್ಟು ಹೋಗಿದ್ರೆ ಅದರಲ್ಲಿ ಮುಕ್ಕಾಲು ಭಾಗ ಎಲ್ಲ ಸುಟ್ಟು ಹೋಗಿರುತ್ತೆ. ಆದರೆ ಆ ಶರ್ಟಿನ ಆಕಾರವನ್ನು ನಾವು ಅದರಲ್ಲಿ ನೋಡಬಹುದು. ವಸ್ತ್ರ ಸುಟ್ಟಿದ್ರೂ ಕೂಡ ಕಪ್ಪಾಗಿ ಬಿಟ್ಟಿರುತ್ತೆ, ಆದರೆ ಅದರ ಆಕಾರ ನಮಗೆ ಕಂಡು ಬರುತ್ತೆ. ಇದು ಸುಟ್ಟು ಹೋದ ಶರ್ಟು ಅಂತ ಹೇಳ್ಬೋದು. ಆ ದೃಷ್ಟಾಂತವನ್ನು ಕೊಡ್ತಾರೆ. ಅದು ಸುಟ್ಟಿದ್ರೂ ಕೂಡ ಅದರ ಆಕಾರ ಇದೆಯಲ್ಲ, ಅದು ದಗ್ಧಪಟ ನ್ಯಾಯ ಅಂತ. ಅದಕ್ಕೆ ದಗ್ಧಪಟದ ನ್ಯಾಯದಂತೆ ಅದು ಈ ದಗ್ಧಪಟ ಅನ್ನೋದು ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ, ಅದನ್ನು ಧರಿಸಕ್ಕಾಗೋದಿಲ್ಲ. ಆದ್ದರಿಂದ ಅದು ಆ ರೀತಿ ಈ ಅನುವೃತ್ತವಾದ ಭೇದ ಜ್ಞಾನ ಬಂಧಕವಾಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ ದೃಷ್ಟಾಂತದಲ್ಲಿ. ಅಜ್ಞಾನವು ನಾಶವಾಗಿಬಿಟ್ಟಿದೆ, ವಸ್ತ್ರವು ಸುಟ್ಟು ಹೋದ ಹಾಗೆ, ಆದರೆ ಅದರ ಆಕಾರ ಸ್ವಲ್ಪ ಕಂಡು ಬರ್ತಾ ಇದೆಯಲ್ಲ, ಅದು ಈ ಭೇದ ಜ್ಞಾನ ಅನುವೃತ್ತವಾದಂಗೆ. ಆಕಾರ ಕಂಡು ಬಂದರೂ ಕೂಡ ಆ ವಸ್ತ್ರವನ್ನು ಯಾವುದಕ್ಕೂ ಉಪಯೋಗಿಸಕ್ಕಾಗೋದಿಲ್ಲ. ಹಾಗೆ ಈ ಭೇದ ಜ್ಞಾನವು ಕೂಡ ಬಂಧಕವಾಗೋದಿಲ್ಲ. ಇದು ದೃಷ್ಟಾಂತದಲ್ಲಿ ಹೇಳುವಂತಹದ್ದು ದಗ್ಧಪಟ ನ್ಯಾಯ ಅಂತ ಹೇಳ್ಬಿಟ್ಟು. ಇದು ಉಪಪನ್ನವಲ್ಲ ಅಂತ ಹೇಳ್ತಾರೆ ಭಾಷ್ಯಕಾರರು. ಇದು ಸಕಾರಣವಾಗಿಲ್ಲ. ನೀವು ಕೊಡೋ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ಮರೀಚಿಕ ಜಲಜ್ಞಾನಾಧಿಕಂ ಹಿ ಬಾಧಿತನಂ ಅನುವರ್ತಮಾನಂ ಜಲಾಹರಣಾದಿ ಪ್ರವೃತ್ತಿ ಹೇತು ಅಂತ ಹೇಳಿದ್ರು. ದಗ್ಧಪಟದಂತೆಯೇ ಬೇರೆ ಉದಾಹರಣೆಗಳು ಇದೆ ಇಲ್ಲಿ. ಮರೀಚಿಕ ಜಲಜ್ಞಾನ ಅಂತ ಹೇಳೋದು ಜಲ ಸಮಾನವಾದದ್ದೇ. ಮರೀಚಿಕ ಅಂದರೆ ಬಿಸಿಲು ಕುದುರೆ ಅಂತ ಹೇಳ್ತೀವಲ್ಲ, ಅದು. ಆ ಬಿಸಿಲಿನಲ್ಲಿ ಝಳ ಕಂಡು ಬಂದಾಗ ನೀರಿನಂತೆ ಕಂಡು ಬರುತ್ತೆ ನಮಗೆ. ಬಿಸಿಲಿನ ಝಳದಲ್ಲಿ ಆ ನೀರಿನಂತೆ ಇದೆ, ಆ ನೀರಿನಂತೆ ಇರೋದು ನೀರು ಇಲ್ಲ ಅನ್ನೋದು ನಮಗೆ ತಿಳಿದು ಬಂದುಬಿಡುತ್ತೆ. ತಿಳಿದು ಬಂದರೂ ಅದು ನೀರಿಲ್ಲ ಅಂತ ನಮಗೆ ತಿಳಿದಿದ್ರೂ ಸ್ವಲ್ಪ ಹೊತ್ತು ನೀರು ಇರುವ ಹಾಗೆ ಕಂಡು ಬರುತ್ತೆ ಅದು. ಆದರೂ ಕೂಡ ಜಲಾಹರಣಾದಿ ಪ್ರವೃತ್ತಿ ಹೇತು ನ ಭವತಿ ಅಂತ ಹೇಳಿದ್ರು. ಆ ನೀರನ್ನು ತಗೊಂಡು ನಾವು ಬಾಯಾರಿಕೆಯನ್ನು ಸ್ವಲ್ಪ ಹೋಗಿಸ್ಕೊಳ್ಳೋಣ ಅಂತ ಯಾರೂ ಪ್ರವರ್ತಿಸೋದಿಲ್ಲ. ಅದಕ್ಕೆ ಜಲವನ್ನು ತೆಗೆದುಕೊಂಡು ಬರೋದಕ್ಕೆ ಯಾರೂ ಪ್ರವರ್ತಿಸೋದಿಲ್ಲ. ಆ ನೀರು ಇಲ್ಲ ಅಲ್ಲಿ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬಿಟ್ಟಿದೆ. ಅದರಲ್ಲಿ ವ್ಯವಹಾರಗಳು ಉಂಟಾಗೋದಿಲ್ಲ. ಆ ವ್ಯವಹಾರಗಳು ಹೇಗೆ ಉಂಟಾಗೋದಿಲ್ವೋ ಹಾಗೆ ಇಲ್ಲಿಯೂ ಉಪದೇಶಾದಿಗಳು ಉಂಟಾಗಬಾರ್ದು ಅಂತ ಭಾಷಿಕಾರರು ಹೇಳ್ತಾ ಇದ್ದಾರೆ. ದಗ್ಧಪಟವನ್ನು ಹೇಗೆ ಧರಿಸೋದಕ್ಕೆ ಆಗೋದಿಲ್ವೋ ಹಾಗೆ ಇದನ್ನ ಉಪದೇಶ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಉಪದೇಶಾದಿ ವ್ಯವಹಾರಗಳು ಉಪಪನ್ನವಾಗೋದಿಲ್ಲ ಇಲ್ಲಿಯೂ ಹಾಗೆ. ಏವಂ ಅತ್ರಾಪಿ ಅದ್ವೈತ ಜ್ಞಾನೇನ ಬಾಧಿತಂ ಭೇದಜ್ಞಾನಂ ಅನುವರ್ತಮಾನಮಪಿ ಮಿಥ್ಯಾರ್ಥ ವಿಷಯತ್ವ ನಿಶ್ಚಯಾತ್ ನ ಉಪದೇಶಾದಿ ಪ್ರವೃತ್ತಿ ಹೇತು ಭವತಿ. ಇದನ್ನೇ ಹೇಳ್ತಾ ಇದ್ದಾರೆ. ಅತ್ರಾಪಿ ಅದ್ವೈತ ಜ್ಞಾನೇನ ಬಾಧಿತಂ ಭೇದಜ್ಞಾನಂ, ಅದ್ವೈತ ಜ್ಞಾನದಿಂದ ಬಾಧಿತವಾಗಿಬಿಟ್ಟಿದೆ, ಆದರೆ ಅನುವರ್ತಮಾನವಾಗಿದೆ ಅಂದರೆ ಮುಂದುವರಿತಾ ಇದೆ ಸ್ವಲ್ಪ ಕಾಲ. ಮಿಥ್ಯಾರ್ಥ ವಿಷಯತ್ವ ನಿಶ್ಚಯ ಅಂತ, ಇದು ಮಿಥ್ಯೆ ಅನ್ನೋದು ನಿಶ್ಚಯವಾಗಿಬಿಟ್ಟಿದೆ ಅವನಿಗೆ. ಹೇಗೆ ನಮಗೆ ಮರೀಚಿಕಾ ಜಲದಲ್ಲಿ ಜಲವಿಲ್ಲ ಅನ್ನೋದು ಖಂಡಿತವಾಗಿ ತಿಳಿದು ಬಂದುಬಿಟ್ಟಿದೆ, ಆ ಜಲವನ್ನು ತಗೊಂಡ್ಬಂದು ಉಪಯೋಗಿಸೋದಕ್ಕೆಲ್ಲ ಯಾರೂ ಹೋಗೋದಿಲ್ಲ. ಆ ರೀತಿ ಇಲ್ಲಿಯೂ ಕೂಡ ಉಪದೇಶವೇ ಮೊದಲಾದ ಮಾಡೋದಕ್ಕೆ ಕಾರಣವಾಗಬಾರ್ದು ಅದು. ನಚ ಈಶ್ವರಸ್ಯ ಪೂರ್ವಮಜ್ಞಸ್ಯ ಶಾಸ್ತ್ರಾಧಿಗತ ತತ್ವಜ್ಞಾನತೆಯ ಬಾಧಿತ ಅನುವೃತ್ತಿ ಶಕ್ಯತೆ ವಕ್ತುಂ. ಇಲ್ಲಿ ಯಾರು ಹೇಳ್ತಾ ಇರೋನು, ಉಪದೇಶ ಮಾಡ್ತಿರೋನು ಅಂದರೆ ಈಶ್ವರನು, ಭಗವಾನ್ ಕೃಷ್ಣ, ಭಗವಾನ್ ಅಂತಲೇ ಹೇಳ್ತಾರೆ. ಶಂಕರ ಭಾಷ್ಯದಲ್ಲಿಯೂ ಬಹಳ
ಚೆನ್ನಾಗಿ ಅದಕ್ಕೆ ವಿವರಣೆಗಳನ್ನು ಕೊಡ್ತಾರೆ. ಭಗವಂತನಾದವನು ಭಗವಾನ್ ಉವಾಚ, ಭಗವಾನ್ ಉವಾಚ, ಕೃಷ್ಣನು ವಿಷ್ಣು ಅವನು ಹೇಳ್ತಾ ಇದ್ದಾನೆ, ಅವನಿಗೆ ಮೊದಲು ಜ್ಞಾನವಿರಲಿಲ್ವೇ? ಜ್ಞಾನವಿಲ್ಲದೆ ಶಾಸ್ತ್ರಾಧಿಗತ ತತ್ವಜ್ಞಾನತೆಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ತತ್ವಜ್ಞಾನವನ್ನು ಪಡೆದುಕೊಂಡು ತತ್ವಜ್ಞಾನ ಬಂದಿದೆ. ಆದರೆ ಬಾಧಿತ ಅನುವೃತ್ತಿ ಇದೆ, ಮುಂದುವರಿತಾ ಇದೆ ಇನ್ನೂ ಭೇದವಾಸನೆ. ಈ ರೀತಿ ಈಶ್ವರನಿಗೆ ಹೇಳಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ನಚ ವಾಕ್ಯ ಅರ್ಥ ಇದು. ನಚ ಶಕ್ಯತೆ ವಕ್ತುಂ ಅಂತಾರೆ. ಈ ರೀತಿ ಹೇಳಕ್ಕಾಗೋದಿಲ್ಲ. ಈಶ್ವರನಿಗೆ ಮೊದಲು ಜ್ಞಾನವಿರಲಿಲ್ಲ, ಶಾಸ್ತ್ರದಿಂದ ಜ್ಞಾನವನ್ನು ಪಡೆದುಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಜ್ಞಾನ ಬಂದುಬಿಟ್ಟಿದೆ, ಆದರೂ ಭೇದವಾಸನೆ ಹೋಗ್ಬಿಟ್ಟಿದೆ, ಆದರೂ ಸ್ವಲ್ಪ ಅನುವೃತ್ತವಾಗ್ತಾ ಇರೋದ್ರಿಂದ ಉಪದೇಶ ಮಾಡ್ಬೋದು ಅರ್ಜುನನಿಗೆ ಅಂತ ನೀವೇ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಸರ್ವಜ್ಞ ಸರ್ವವಿತ್, ಅವನು ಎಂದಿಗೂ ಅಜ್ಞನಲ್ಲ, ಎಂದಿಗೂ ಸರ್ವಜ್ಞನೇ. ಸರ್ವವಿತ್ ಅಂದರೆ ಎಲ್ಲ ಪ್ರಕಾರಗಳನ್ನು ತಿಳಿದಿದ್ದಾನೆ, ಎಲ್ಲ ವಸ್ತುಗಳ ಸ್ವರೂಪಾದಿಯನ್ನು ತಿಳಿದುಕೊಂಡು ಎಲ್ಲದರ ಪ್ರಕಾರಗಳನ್ನು ತಿಳಿದುಕೊಂಡಿರುವವನು ಸರ್ವೇಶ್ವರ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ. ಅವನಿಗೆ ಸ್ವಾಭಾವಿಕವಾದ ಜ್ಞಾನಕ್ರಿಯೆ ಬಲ ಎಲ್ಲ ಇದೆ, ಬಲಕ್ರಿಯೆ ಎಲ್ಲ ಸ್ವಾಭಾವಿಕವಾದದ್ದು. ಅವನ ಶಕ್ತಿಯು ವಿವಿಧವಾದ ಶಕ್ತಿಗಳಿದೆ ಅವನಿಗೆ, ಪರಾಶಕ್ತಿಗಳು. ಪರಮಾತ್ಮನಿಗೆ ಇದೆಲ್ಲವೂ ಸ್ವಾಭಾವಿಕವಾದದ್ದು, ಇನ್ನೊಬ್ಬರಿಂದ ಕೊಡಲ್ಪಟ್ಟಿದ್ದಲ್ಲ. ಇಲ್ಲಿಯೂ ಕೂಡ ಕೃಷ್ಣನು ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ ಇತಿ ಶ್ರುತಿ ಸ್ಮೃತಿ ವಿರೋಧಾತ್. ಅವನಿಗೆ ಮೊದಲು ಜ್ಞಾನವಿರಲಿಲ್ಲ ಅಂತ ಹೇಳಿಬಿಟ್ರೆ, ಶಾಸ್ತ್ರ ಶ್ರವಣದಿಂದ ತತ್ವಜ್ಞಾನ ಬಂದು ಅದು ಬಾಧಿತವಾದ ಭೇದವಾಸನೆ ಸ್ವಲ್ಪ ಅನುವೃತ್ತವಾಗ್ತಾ ಇದೆ. ಆದ್ದರಿಂದ ಅವನಿಗೆ ಅದ್ವೈತ ಜ್ಞಾನ ಬಂದುಬಿಟ್ಟಿರೋದ್ರಿಂದ ಉಪದೇಶ ಮಾಡಬಹುದು. ತತ್ವಜ್ಞಾನ ಬಂದಿದೆ, ಉಪದೇಶ ಮಾಡ್ಬೋದು. ಉಪದೇಶ ಮಾಡೋದಕ್ಕೆ ಎರಡನೇವನೇ ಇಲ್ಲವಲ್ಲ ತತ್ವಜ್ಞಾನದಲ್ಲಿ ಅಂದರೆ ಅನುವೃತ್ತವಾಗಿದ್ದರಿಂದ ಉಪದೇಶ ಮಾಡ್ಬೋದು. ಆದ್ದರಿಂದ ಅವನಿಗೆ ಉಪದೇಶಕ್ಕೆ ಅರ್ಹತೆಯೂ ಇದೆ, ಉಪದೇಶ ಮಾಡುವುದು ಉಪಪನ್ನವೂ ಆಗುತ್ತೆ ಅಂತ ಪೂರ್ವ ಪಕ್ಷಿ ಹೇಳೋದು. ಯಾಕೆ ಅಂದರೆ ಉಪದೇಶ ಮಾಡಬೇಕಾದ್ರೆ ಎರಡನೇ ಪದಾರ್ಥವನ್ನು ನೋಡಬೇಕು, ಭೇದವನ್ನು ನೋಡಬೇಕು. ನೋಡಿದ್ರೇನೆ ಅರ್ಜುನ ಬೇರೆ ನನಗಿಂತ ತಿಳಿದ್ರೇನೆ ಉಪದೇಶ ಮಾಡೋಕ್ಕೆ ಸಾಧ್ಯ. ಆದರೆ ಭೇದವಾಸನೆ ಹೋಗದೇ ಇರೋರಿಗೆ ಉಪದೇಶ ಮಾಡೋಕ್ಕಾಗೋದಿಲ್ಲ. ಜ್ಞಾನವಿರಬೇಕು ಉಪದೇಶ ಮಾಡೋಕ್ಕೆ ಮೊದಲು. ಅವ್ರಿಗೆ ಆಚಾರ್ಯರಿಗೆ ಜ್ಞಾನ ಬಂದಿರಬೇಕು. ತಿಳಿದೇ ಇರೋನು ಉಪದೇಶ ಮಾಡೋಕ್ಕಾಗೋದಿಲ್ಲ. ತಿಳಿದಿದ್ದಾನೆ ಆದರೂ ಉಪದೇಶ ಮಾಡ್ತಾನೆ. ಯಾಕೆ ಅಂದರೆ ಅದು ಅನುವೃತ್ತವಾಗಿದೆ. ಜ್ಞಾನ ಬಂದಿದ್ರೂ ಜ್ಞಾನವೂ ಇದೆ, ಭೇದವಾಸನೆಯೂ ಅನುವೃತ್ತವಾಗ್ತಾ ಇದೆ, ಮುಂದುವರಿತಾ ಇದೆ. ಎರಡು ಕಾರಣಗಳಿಂದ ಉಪದೇಶ ಮಾಡ್ಬೋದು ಅಂತ ಹೇಳಿದ್ರು. ಆಚಾರ್ಯನೂ ಆಗಬಹುದು, ಉಪದೇಶವನ್ನು ಮಾಡಬಹುದು ಅರ್ಜುನನಿಗೆ. ಇದು ಹೇಳಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಹೇಳಿದ್ರೆ ಶ್ರುತಿ ಸ್ಮೃತಿ ಎಲ್ಲದಕ್ಕೂ ವಿರೋಧ ಬರುತ್ತೆ. ಶ್ರುತಿ ಅವನಿಗೆ ಸ್ವಾಭಾವಿಕವಾದ ಸರ್ವಜ್ಞತ್ವ ಹೇಳಿದೆ, ಸರ್ವಜ್ಞತ್ವ ಸರ್ವವಿತ್ವ ಎಲ್ಲವೂ ಹೇಳಿದೆ. ಮತ್ತೆ ಕೃಷ್ಣನೇ ಸಾಕ್ಷಾತ್ತಾಗಿ ವೇದಾಹಂ ಸಮತೀತಾನಿ ಎಲ್ಲವನ್ನು ತಿಳಿದಿದ್ದೀನಿ ಅಂತ ಹೇಳಿದಾನೆ. ಅಜ್ಞನಿಲ್ಲ, ಮೊದಲು ಸ್ವಾಭಾವಿಕವಾದ ಸರ್ವಜ್ಞತ್ವ. ಆದ್ದರಿಂದ ಇಲ್ಲಿ ಹೀಗೆ ಹೇಳಿದ್ರೆ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಅದನ್ನು ವಿವರಿಸ್ತಾರೆ ಸ್ವಾಮಿ ದೇಶಿಕನ್. ಅದ್ವೈತ ಜ್ಞಾನಾತ್ ಅಜ್ಞಾನ ನಿವೃತ್ತವು ಅಪಿ ವಾಸನಾದಿವಶಾತ್ ಭೇದ ಭ್ರಮಸ್ಯ ಅನುವೃತ್ತಿಂ ತಸ್ಯ ಚ ಅಬಂಧಕತ್ವಂ ಆಶಂಕತೆ ಅಂತ ಹೇಳಿದ್ರು. ಅದ್ವೈತ ಜ್ಞಾನದಿಂದ ಅಜ್ಞಾನವು ನಿವೃತ್ತವಾಗಿದ್ದರೂ ಕೂಡ ವಾಸನೆಯ ಬಲದಿಂದ, ವಾಸನೆಗೆ ವಶವಾಗಿ ಅದು ಭೇದ ಭ್ರಮೆ ಸ್ವಲ್ಪ ಕಾಲ ಅನುವೃತ್ತವಾಗುತ್ತೆ, ಮುಂದುವರಿಯುತ್ತೆ. ಆದರೆ ಮುಂದುವರೆದ್ರೂ ಕೂಡ ಬಂಧಕವಾಗೋದಿಲ್ಲ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ದಗ್ಧಪಟಾಧಿವತ್ ಯಥಾ ದಗ್ಧಪಟಾದೇಹೇ ಪಟಾದಿ ಪ್ರತಿಭಾಸ ವಿಷಯತ್ವೇ ಅಪಿ. ಪಟದಂತೆ ಕಂಡು ಬರ್ತಿದೆ, ಒಳ್ಳೆ ಸರಿಯಾದ ವಸ್ತ್ರದಂತೆ ಕಂಡು ಬರ್ತಾ ಇದೆ. ನ ಪಟಾದಿ ಕಾರ್ಯಕರತ್ವಂ, ವಸ್ತ್ರವನ್ನು ಏನೇನು ಉಪಯೋಗಿಸ್ತೀವೋ ಧರಿಸೋದು ಮೊದಲಾದದ್ದು ಮಾಡೋಕ್ಕಾಗೋದಿಲ್ಲ. ತದ್ವದತ್ರ ಭೇದ ಭ್ರಮಸ್ಯ ಅನುವೃತ್ತಸ್ಯಾಪಿ ನ ಸಂಸಾರ ಹೇತುತ್ವಂ ಇತಿ ಭಾವ. ಸಂಸಾರಕ್ಕೆ ಕಾರಣವಾಗುವುದಿಲ್ಲ ಅಂತ ಪೂರ್ವ ಪಕ್ಷಿ ಹೇಳೋದು. ಇದು ಉಪಪನ್ನವಲ್ಲ ಅಂತ ಹೇಳ್ತೀರಾ. ದೃಷ್ಟಾಂತ ಮಾತ್ರ ಮುಕ್ತಂ ನತು ಉಪಪತ್ತಿ. ಇದು ಇದರ ಅಭಿಪ್ರಾಯ. ನೈತದ್ ಉಪಪದ್ಯತೆ ಅಂದರೆ ಉಪಪನ್ನವಲ್ಲ ಅಂತ ಹೇಳಿದ್ರೇನು.
ದೃಷ್ಟಾಂತವೇನೋ ಹೇಳ್ತಾ ಇದ್ದೀರಾ, ಆದರೆ ಇದು ಸಕಾರಣವಾದ ದೃಷ್ಟಾಂತವಲ್ಲ. ಇಬ್ಬರೂ ಒಪ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು. ಹಾಗೆ ಇದರಲ್ಲಿ ದೋಷಗಳಿದೆ. ನೀವು ಹೇಳುವ ದೃಷ್ಟಾಂತವು ದಾರ್ಷ್ಟಾಂತಿಕಕ್ಕೂ ಎರಡಕ್ಕೂ ಸರಿ ಹೊಂದಬೇಕು. ಅದಾಗ್ತಾ ಇಲ್ಲ ಇಲ್ಲಿ. ಪ್ರತ್ಯುತ ಅನುಪಪತ್ತಿಷ್ಟ ವಿದ್ಯತೆ, ಉಪನ್ನವಲ್ಲ, ಅನುಪಪತ್ತಿಗಳೇ ಇದೆ ಇದರಲ್ಲಿ. ಅನುಪಪತ್ತಿಂ ಸೋದಾಹರಣ ಮಾಹ, ಉದಾಹರಣೆಯೊಡನೆ ಹೇಳ್ತಾರೆ ಅನುಪಪತ್ತಿಯನ್ನ, ಮರೀಚಿಕಾ ಅಂತ ಹೇಳ್ಬಿಟ್ಟು. ಈ ರೀತಿಯೇ ಇಲ್ಲಿಯೂ ಉಂಟಾಗುತ್ತೆ. ಏವಮತ್ರ ಪ್ರಸಂಗ ವಿಪ್ರತಿಪನ್ನಂ ಭೇದಜ್ಞಾನಂ ಅದ್ವೈತಜ್ಞಾನಬಾಧಿತೆಯ ಮಿಥ್ಯಾರ್ಥಂ ಇದು ನಿಶ್ಚಿತಂ ಚೇತ್ ನ ಸ್ವವಿಷಯಾನುರೂಪ ಪ್ರವೃತ್ತಿ ಹೇತು ಸ್ಯಾತ್ ಯಥಾ ಬಾಧಿತಾನುವೃತ್ತಂ ಮರೀಚಿಕಾ ಜಲಜ್ಞಾನಂ ಇತಿ. ಇದೊಂದು ಅನುಮಾನ ರೂಪದಲ್ಲಿ ಇದೆ. ಇದು ಒಂದು ಅನುಮಾನದ ಪ್ರಯೋಗದಂತೆ ಇದೆ ಇಲ್ಲಿ. ಇಲ್ಲಿ ಏನು ವಿಷಯ ಅಂದರೆ ವಿಪ್ರತಿಪನ್ನಂ ಭೇದಜ್ಞಾನಂ ಅಂತ ಹೇಳುದು. ಭೇದಜ್ಞಾನ ಅನ್ನೋದು ಇಲ್ಲಿ ವಿವಾದಕ್ಕೆ ಒಳಗಾದಂತಹ ವಿಷಯ. ಇಲ್ಲಿ ವಿವಾದಗ್ರಸ್ತವಾದ ವಿಷಯ ಏನು ಅಂದರೆ ಭೇದಜ್ಞಾನ ಇಲ್ಲಿ ವಿಚಾರ ಮಾಡ್ತಾ ಇರೋದು. ಅದು ಅದ್ವೈತ ಜ್ಞಾನ ಭಾರಿತೆಯ ಮಿಥ್ಯಾರ್ಥಂ, ಅದ್ವೈತ ಜ್ಞಾನದಿಂದ ಹೋಗ್ಬಿಟ್ಟಿರೋದ್ರಿಂದ ಮಿಥ್ಯೆ ಆಗಿದೆ ಅಂತ ನಿಶ್ಚಿತವಾಗಿಬಿಟ್ಟಿದೆ. ಆದ್ದರಿಂದ ನ ಸ್ವವಿಷಯ ಅನುರೂಪ ಪ್ರವೃತ್ತಿ ಹೇತು ಸ್ಯಾತ್, ತನ್ನ ವಿಷಯಕ್ಕೆ ಅನುಗುಣವಾದ ಪ್ರವೃತ್ತಿಗೆ ಕಾರಣವಾಗಬಾರ್ದು. ಯಥಾ ಬಾಧಿತಾನುವೃತ್ತಂ ಮರೀಚಿಕಾ ಜಲಜ್ಞಾನಂ, ನಾವು ಕೊಡುವ ಅನುಮಾನ. ಬಾಧಿತವಾದರೂ ಅನುವೃತ್ತವಾದ ಮರೀಚಿಕಾ ಜಲಜ್ಞಾನವು ಹೇಗೆ ವ್ಯವಹಾರದಲ್ಲಿ ಒಳಪಡೋದಿಲ್ವೋ, ಆ ನೀರನ್ನು ತಗೊಂಬಂದು ಯಾರು ಕುಡಿಯೋದಕ್ಕಾಗಲಿ ಬೇರೆ ಅದಕ್ಕಾದರೂ ಉಪಯೋಗಿಸೋಕ್ಕಾಗೋದಿಲ್ಲ, ಯಾರು ಮಾಡೋದು ಇಲ್ಲ ಆ ರೀತಿ. ಅವರಿಗೆ ತಿಳಿದಿದೆ ಇದು ನೀರಲ್ಲ ಅಂತ ಹೇಳಿಬಿಟ್ಟು, ಬಿಸಿಲಿನ ಝಳದಿಂದ ನೀರು ಥರ ಕಾಣಿಸ್ತಿದೆಯೋ ಹೊರತು ನೀರಲ್ಲ ಅಂತ ತಿಳಿಯುತ್ತೆ ಅವರಿಗೆ. ಆದರೆ ಅದರಿಂದ ಯಾವ ವ್ಯವಹಾರವೂ ಅಲ್ಲಿ ಮಾಡೋದಿಲ್ಲ. ಅದೇ ರೀತಿ ದಗ್ಧಪಟದಲ್ಲಿಯೂ ಕೂಡ ವ್ಯವಹಾರಕ್ಕೆ ಒಳಗಾಗೋದಿಲ್ಲ. ಅದೇ ರೀತಿ ನೀವು ಹೇಳುವ ಬಾಧಿತಾನುವೃತ್ತಿ ಅಂತ ಹೇಳ್ತಿರಲ್ಲ, ವ್ಯವಹಾರಕ್ಕೆ ಉಪದೇಶ ಮೊದಲಾದದ್ದು ಮಾಡೋಕ್ಕಾಗೋದಿಲ್ಲ. ಏವಂಚ ಬಾಧಿತಾನುವೃತ್ತ ಭೇದಜ್ಞಾನಂ ದಗ್ಧಪಟಾಧಿಪತೇನ ಸ್ವಕಾರ್ಯಕರಂ, ತನ್ನ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ ಅದು. ಆದ್ದರಿಂದ ಕೆಲಸ ಏನು? ಸ್ವಕಾರ್ಯಕರಂ ಅಂದರೆ ತನ್ನ ಕೆಲಸ ಏನು ಅಂತ ಹೇಳಿದ್ರೆ, ಭೇದ ಜ್ಞಾನದ ಕೆಲಸ ಏನು ಅಂದರೆ ಒಬ್ಬರು ಎಲ್ಲರನ್ನು ಭೇದವನ್ನು ನೋಡೋದು. ಕೃಷ್ಣ ಅರ್ಜುನನು ಬೇರೆ ಅಂತ ತಿಳಿದು ಅವನಿಗೆ ಉಪದೇಶವನ್ನೆಲ್ಲ ಮಾಡೋದು. ಅಲ್ಲಿ ಉಪದೇಶವೂ ಅಷ್ಟೇ ಬೇರೆ, ಜ್ಞಾನವೂ ಬೇರೆ, ಶಾಸ್ತ್ರ ಬೇರೆ, ಅರ್ಜುನನೇ ಬೇರೆ, ಹೇಳೋದು ಅನ್ನುವ ವಿಷಯ ಬಂತು. ಈ ಎಲ್ಲ ವಿಷಯಗಳು ಭೇದಗಳೇ. ಅಲ್ಲಿ ಇದು ಯಾವುದು ಭೇದವಿಲ್ಲ ಅಂತ ತತ್ವದಲ್ಲಿ ಹೇಳ್ತಾರೋ. ಎಲ್ಲ ಭೇದಗಳು ಇಲ್ಲಿ ಆಗ್ತಾ ಇದೆ, ಕಂಡು ಬರ್ತಾ ಇದೆ. ಆ ರೀತಿ ಪ್ರವೃತ್ತಿಯೇ ಆಗಬಾರ್ದು. ಅನುವೃತ್ತ ಅದಕ್ಕೆ ವಿಷಯಕ್ಕೆ ಅನುಗುಣವಾದ ಪ್ರವೃತ್ತಿಗೆ ಕಾರಣವಾಗಬಾರ್ದು. ಅನುವೃತ್ತಿ ಆಗಿದ್ರೂ ಆಗಬಾರ್ದು. ಅದನ್ನು ಹೇಳ್ತಾ ಇದ್ದಾರೆ. ಬಾಧಿತಾನುವೃತ್ತಿ ಫಲ ಅಭಾವಾತ್ ಶ್ರೇಷ್ಠ ವ್ಯಾಘಾತ ತನ್ನ ಇಚ್ಛೆಗೆ ವಿರುದ್ಧವಾಗಿರುತ್ತೆ ಇದು. ಯಾಕೆಂದರೆ ಬಾಧಿತ ಅನುವೃತ್ತಿ ಫಲ ಅಭಾವಾತ್, ಬಾಧಿತವಾದ ಅನುವೃತ್ತಿಯ ಫಲ ಇರೋದಿಲ್ಲ ಅಲ್ಲಿ. ಆದ್ದರಿಂದ ಅನುವೃತ್ತವಾದರೂ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಶರ್ಟ್ ಬಟ್ಟೆಯಂತೆ ಕಂಡು ಬರ್ತಾ ಇದೆ, ಆದರೂ ಕೆಲಸಕ್ಕೆ ಪ್ರಯೋಜನವಾಗೋದಿಲ್ಲ, ಉಪಯೋಗಿಸೋಕ್ಕಾಗೋದಿಲ್ಲ. ಹಾಗೆ ಉಪದೇಶ ಮಾಡೋದು ಸರಿ ಇಲ್ಲ. ಉಪದೇಶ ಅನುಪಪತ್ತಿ ಅನ್ನೋದು ಬಹಳ ದೊಡ್ಡ ಅನುಪಪತ್ತಿ ಹೇಳೋದು. ಶ್ರುತ ಮಾತ್ರ ಪಕ್ಷೇಪಿ ನಿರ್ವಿಶೇಷ ವಿಷಯ ಸಾಕ್ಷಾತ್ಕಾರ ಶ್ರವಣಯೋ ವಿಷಯ ಅನತಿರೇಕೇಣ ಅಜ್ಞಾನ ನಿವೃತ್ತಿ ಉಪಪನ್ನ ಕೃತ್ವ ಸರ್ವೇಶ್ವರೇ ಬಾಧಿತಾನುವೃತ್ತಿ ರೂಪಂ ದೂಷಯತಿ ನಚೇತಿ ಅಂತ ಹೇಳ್ಬಿಟ್ಟು, ಕೇವಲ ಶ್ರುತ ಮಾತ್ರ ಪಕ್ಷೇ ಅಪಿ, ಶ್ರವಣ ಮಾಡಿದರೂ ಕೂಡ ನಿರ್ವಿಶೇಷ ವಿಷಯ ಸಾಕ್ಷಾತ್ಕಾರ ಶ್ರವಣಯೋ, ನಿರ್ವಿಶೇಷ ವಿಷಯವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರೋದು, ಶ್ರವಣ ಮಾಡಿರೋದು, ಎರಡು ವಿಷಯ ಇದೆ ಇಲ್ಲಿ. ಒಂದು ಕೇವಲ ಶ್ರವಣ, ನಿರ್ವಿಶೇಷ ಅದ್ವೈತ ಇದುವೇ ತತ್ವ ಅಂತ ಹೇಳಿ ಶ್ರವಣ ಮಾಡಿರೋದು, ಕೇಳಿದ್ದೀವಿ ನಾವು ಕೂಡ ಬೇಕಾದಷ್ಟು. ಕೆಲವರಿಗೆ ಸಾಕ್ಷಾತ್ಕಾರವಾಗಿರುತ್ತೆ. ಈ ಎರಡು ವಿಷಯದಲ್ಲಿಯೂ ಕೂಡ ವಿಷಯ ಅನತಿರೇಕೇಣ ಅಜ್ಞಾನ ನಿವೃತ್ತಿ ಉಪಪನ್ನ ಅಂತ ಹೇಳಿದ್ರು. ಆ ವಿಷಯಕ್ಕಿಂತ ಬೇರೆಯಾದ ಅಜ್ಞಾನ ಯಾವುದಿದೆಯೋ ಅದಕ್ಕಿಂತ ಹೆಚ್ಚಾದ ಅಜ್ಞಾನ ಎಲ್ಲ ನಿವೃತ್ತವಾಗಿಬಿಡಬೇಕು ಅಂತ. ಅದರಿಂದ ಸರ್ವೇಶ್ವರೇ ಬಾಧಿತ ಅಂತ ಸರ್ವೇಶ್ವರನು ಶಾಸ್ತ್ರ ಶ್ರವಣ ಮಾಡಿ ಮೊದಲು ಅಜ್ಞಾನ ಆಗಿದ್ದ, ಶಾಸ್ತ್ರ ಶ್ರವಣ ಮಾಡಿ ಈಗ ಜ್ಞಾನ ಬಂದುಬಿಟ್ಟಿದೆ. ಆದ್ದರಿಂದ ಭೇದ ಜ್ಞಾನ ಸ್ವಲ್ಪ ಕಾಲ ಮುಂದುವರ್ತಾ ಇದೆ ಅಂತ ಹೇಳೋದು ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ಈಶ್ವರತ್ವಾದೇವ ಪೂರ್ವಂ ಅಜ್ಞಃ ಇತಿ ವಕ್ತುಂ ನ ಶಕ್ಯತೆ ಅನೀಶ್ವರತ್ವ ಪ್ರಸಂಗಾತ್. ಈಶ್ವರ ಅನ್ನೋದ್ರಿಂದಲೇ ತಿಳಿದು ಬಿಡುತ್ತೆ. ಮೊದಲು ಅವನಿಗೆ ಅಜ್ಞಾನ ಇತ್ತು ಅಂತ ಹೇಳಕ್ಕೆ ಆಗೋದಿಲ್ಲ, ಆವಾಗ ಅವನಿಗೆ ಈಶ್ವರನೇ ಆಗೋದಿಲ್ಲ, ಅನೀಶ್ವರ ಅಂತ ಹೇಳಬೇಕು ಅವನಿಗೆ. ಅದರಲ್ಲಿಯೇ ದೋಷ ಬಂತು. ಈಶ್ವರೋಪಿ ಚೇತ್ ಪೂರ್ವಮಜ್ಞಃ ತಸ್ಯ ಶಾಸ್ತ್ರಾಧಿಗಮೋಪಿ ನ ಸಂಭವತಿ. ಅವನು ಶಾಸ್ತ್ರದಿಂದ ತಿಳಿಯೋದು ಉಂಟಾಗೋದಿಲ್ಲ. ಈಶ್ವರನೇ ಅಜ್ಞ ಆಗ್ಬಿಟ್ರೆ ಶಾಸ್ತ್ರಾಧಿಗಮ ಹೇಗೆ ಉಂಟಾಗುತ್ತೆ? ಯಾಕೆ ಅಂದರೆ ಶಾಸ್ತ್ರ ಪ್ರವರ್ತನೆ ಮಾಡಿದವನೇ ಈಶ್ವರ. ತದಧಿಕ ಜ್ಞಾನವತಃ ಅನ್ಯಸ್ಯ ಶಾಸ್ತ್ರೋಪದೇಷ್ಟು ಅಭಾವಾತ್. ಇದೆಲ್ಲ ಸ್ವಲ್ಪ ಸ್ವಾಮಿ ದೇಶಿಕನ ಅಡಿಷನಲ್ ಆಗಿ ಅಧಿಕವಾಗಿ ಹೇಳ್ತಾರೆ ಇಲ್ಲಿ. ಈಶ್ವರನಿಗೆ ಅಜ್ಞ ಆಗಿದ್ದಾನೆ ಅಂತ ತಿಳ್ಕೊಳ್ಳೋಣ, ಜ್ಞಾನವಿರಲಿಲ್ಲ ಮೊದಲು ಅಂತ ಹೇಳಿದ್ರೆ ಶಾಸ್ತ್ರದಿಂದ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ಯಾಕೆ ಅಂದರೆ ಶಾಸ್ತ್ರದಿಂದ ಈಶ್ವರ ತಿಳ್ಕೊಳ್ಬೇಕಾದ್ರೆ ಈಶ್ವರನಿಗಿಂತ ಅಧಿಕವಾದ ಜ್ಞಾನವುಳ್ಳ ಇನ್ನೊಬ್ಬರು ಅವನಿಗೆ ಉಪದೇಶ ಮಾಡಿರಬೇಕು, ಆಗಲೇ ಈಶ್ವರನಿಗೆ ಜ್ಞಾನ ಬರೋಕ್ಕೆ ಸಾಧ್ಯ. ಅದು ಸಾಧ್ಯವ? ಅಲ್ಲಿ ಯಾರೂ ಇಲ್ಲ. ಹಾಗೆ ಈಶ್ವರನ್ನು ಬಿಟ್ಟರೆ ಬೇರೆ ಅವನಿಗಿಂತ ಮೇಲೆ ಅವನಿಗೆ ತತ್ವಜ್ಞಾನವನ್ನು ತಿಳಿದವರು ಉಪದೇಶ ಮಾಡೋದಕ್ಕೆ ಬೇರೆ ಯಾರೂ ಇಲ್ಲ. ಅವನಿಗೆ ಅಜ್ಞಾನ ಆದರೆ ಯಾರು ಉಪದೇಶ ಮಾಡ್ತಾರೆ? ಭಾವೇವ ಸಯೇವ ಈಶ್ವರ ಅನೀಶ್ವರೋ ವಾ ಸನ್ ಕುತಶ್ಚಿತ್ ಸಿದ್ಧಜ್ಞಾನ ಇತಿ ಅನವಸ್ಥಾದಿ ದೋಷಾತಿ. ಇಲ್ಲ ಯಾರೋ ಒಬ್ಬರು ಇರಬಹುದು ಅಂತ ಊಹೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವನಿಗೆ ಇನ್ನೊಬ್ಬರು ಉಪದೇಶ ಮಾಡ್ಬೇಕು. ಹಾಗೆ ಅವನಿಗೆ ಜ್ಞಾನ ಇತ್ತು, ಅಜ್ಞಾನವಿತ್ತು. ಮೊದಲು ಜ್ಞಾನವಿದ್ರೆ ಅವನು ಉಪದೇಶ ಮಾಡೋಕ್ಕಾಗೋದಿಲ್ಲ, ಅಜ್ಞಾನ ಇದ್ದರೆ ಅವನು ಇನ್ನೊಬ್ಬರಿಂದ ಉಪದೇಶ ಮಾಡಿರಬೇಕು. ಹಾಗೆಯೇ ಅವ್ರಿಗೂ ಆ ಆಚಾರ್ಯ ಇನ್ನೊಬ್ರು ಬೇಕು, ಅವ್ರಿಗೆ ಇನ್ನೊಬ್ರು ಬೇಕು. ಹೀಗೆ ಅದು ಅನವಸ್ಥಾ ಅನ್ನುವ ದೋಷ ಬರುತ್ತೆ ಇದರಲ್ಲಿ. ಎಂದಿಗೂ ಮುಗಿಯೋದಿಲ್ಲ, ಒಂದು ಕೊನೆ ಇರೋದಿಲ್ಲ ಅದಕ್ಕೆ. ನಚ ಪ್ರವಾಹೇಶ್ವರ ಪಾರಂಪರ್ಯಮಸ್ತಿ ತಸ್ಯ ದೂಷಿತತ್ವಾತ್. ಪ್ರವಾಹ ಈಶ್ವರನ್ನು ಹೇಳೋಕ್ಕಾಗೋದಿಲ್ಲ. ಒಬ್ಬ ಈಶ್ವರ ಬರ್ತಾನೆ, ಅವನಿಗೆ ಕಾಲ ಮುಗಿಯುತ್ತೆ, ಹೋಗ್ತಾನೆ, ಇನ್ನೊಬ್ಬ ಈಶ್ವರ ಬರ್ತಾನಲ್ಲಿ. ಈ ರೀತಿ ಹೇಳೋಕ್ಕಾಗಲ್ಲ. ಹಿಂದಿನ ಈಶ್ವರ ಮುಂದಿನ ಈಶ್ವರನಿಗೆ ಉಪದೇಶ ಮಾಡ್ತಾನೆ ಅಂತ ಹೇಳ್ತಿರೋ, ಆ ಪ್ರವಾಹ ಈಶ್ವರತ್ವವನ್ನು ಆಗಲೇ ತಳ್ಳಿ ಹಾಕಿದ್ದೀವಿ ಅಂದರು. ನಚ ಈಶ್ವರ ಸ್ವಕೃತೇನ ಶಾಸ್ತ್ರೇಣ ತತ್ವಮವಗಚ್ಚತಿ. ತಾನೇ ಮಾಡಿದ ಶಾಸ್ತ್ರದಿಂದ ತಿಳ್ಕೊಂಡ್ಬಿಡ್ತಾನೆ ತತ್ವವನ್ನು. ಅಂದರೆ ವೇದ ಅನಿತ್ಯತ್ವ ಅನ್ಯೋನ್ಯಾಶ್ರಯಾದಿ ಪ್ರಸಂಗಾತೆ. ಹೀಗೂ ಹೇಳೋಕ್ಕಾಗೋದಿಲ್ಲ. ಎಲ್ಲ ವಿಕಲ್ಪಗಳು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಭಾಷೆಕಾರರು ವಿವರಿಸೋದಿಲ್ಲ, ಇದು ಸುಮ್ಮನೆ ಅನುಪಪನ್ನ ಅಂತ ಹೇಳ್ತಾರೆ ಅಷ್ಟೇ. ಅದರಲ್ಲಿ ಎಷ್ಟು ವಿಧವಾದ ಅನುಪಪತ್ತಿಗಳಿದೆ ಅಂತ ತೋರಿಸ್ತಾ ಇದ್ದಾರೆ ಇದರಲ್ಲಿ ಸ್ವಾಮಿ ದೇಶಿಕನು. ಹೇಗೆಲ್ಲ ನಾವು ಇದಕ್ಕೆ ಅರ್ಥ ಮಾಡ್ಕೊಳ್ಬಹುದು, ಎಷ್ಟು ವಿಧವಾದ ಅನುಪಪತ್ತಿಗಳಿದೆ ಇದರಲ್ಲಿ. ಈಶ್ವರನು ತಾನೇ ಮಾಡಿದ ಶಾಸ್ತ್ರದಿಂದ ತತ್ವವನ್ನು ತಿಳಿದುಕೊಳ್ತಾನೆ ಅಂತ ಹೇಳಿದ್ರೆ, ತಾನು ಮಾಡಿದ ಶಾಸ್ತ್ರ ಆದ್ದರಿಂದ ಅದು ಅನಿತ್ಯವಾಯಿತು. ಯಾಕೆ ಅಂದರೆ ಅದು ಅಪೌರುಷೇಯ. ನಿತ್ಯ ಅಂದರೆ ಯಾರು ಮಾಡಿರಬಾರ್ದು, ಅದನ್ನು ಬರೀ ಉಪದೇಶ ಮಾಡಿರ್ತಾನಷ್ಟೇ. ಈಶ್ವರನು ಪ್ರವರ್ತನೆ ಮಾಡ್ತಾನೆ ಹೊರತು ಅದನ್ನು ರಚನೆ ಮಾಡೋಕ್ಕಾಗೋದಿಲ್ಲ. ಮತ್ತು ಅನ್ಯೋನ್ಯಾಶ್ರಯ, ತನ್ನ ಶಾಸ್ತ್ರದಿಂದ ತನಗೆ ಜ್ಞಾನ, ತನ್ನಿಂದ ತನ್ನ ಶಾಸ್ತ್ರ, ಈ ಎರಡು ಮ್ಯೂಚುವಲ್ ಡಿಪೆಂಡೆನ್ಸಿ ಅಂತ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಇದರಲ್ಲಿ. ಈ ರೀತಿ ದೋಷಗಳೆಲ್ಲ ಬರುತ್ತೆ. ನಚ ಅನಾದಿನೇವ ವೇದಾನ್ ಸ್ಮೃತ್ವ ತೈಹಿ ಅರ್ಥಮತಿ ಜಗಾಮ. ವೇದಗಳು ಅನಾದಿಯೇ, ಸ್ಮರಣೆ ಮಾಡಿಕೊಂಡು ಅರ್ಥವನ್ನು ತಿಳ್ಕೊಂಡ ಅದರಿಂದ ಅಂತ ಹೇಳಿದ್ರೆ, ಸ್ಮೃತ್ಯಾದಿ ಹೇತೋ ಪೂರ್ವೋಪಲಂಭಸ್ಯಾಪಿ ಉಪದೇಷ್ಟ್ರಭಾವಾತ್ ಇದು ದುಸ್ತತ್ವಾತ್ ಇತ್ಯಾದಿ ದೋಷಾಧಿಕಂ ಪೂರ್ವಮಜ್ಞಸ್ಯ ಇತಿ. ಇದರಿಂದ ಎಷ್ಟು ಅರ್ಥಗಳು ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಮೊದಲಿಗೆ ಸ್ಮೃತ್ಯಾದಿ ಸ್ಮೃತಿಗೆ ಏನು ಕಾರಣ? ಮೊದಲೇ ಯಾವುದೋ ಒಂದು ಇರಬೇಕಲ್ಲ ಅದಕ್ಕೆ. ಆದ್ದರಿಂದ ಅದಕ್ಕೂ ಒಬ್ಬ ಉಪದೇಶ ಮಾಡಿರೋ ಇರಬೇಕು. ಇವನು ಸ್ಮೃತಿ ಬರಬೇಕಾದ್ರೆ, ಸ್ಮೃತಿ ಅಂತ ಹೇಳಿದ್ರೆ ಹಿಂದೆ ಅನುಭೂತವಾದ ವಿಷಯಗಳು, ಅದನ್ನು ಯಾರೋ ಒಬ್ರು ಹಿಂದೆ ಉಪದೇಶ ಮಾಡಿದರೆ ಸ್ಮರಣೆ ಮಾಡ್ಕೊಳ್ಳೋಕೆ ಸಾಧ್ಯ. ನಮಗೆ ಎಂದಿಗೂ ಯಾರು ತಿಳಿದೇ ಇರೋದನ್ನ ಸ್ಮರಣೆ ಅಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳೋದಿಲ್ಲ. ಅದನ್ನು ನೇರವಾಗಿ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನೇರವಾಗಿ ಹೊಸದಾಗಿ ತಿಳಿಬೇಕು. ಸ್ಮೃತಿ ಅಂತ ಹೇಳಿದ್ರೆ ನಿತ್ಯವಾದ ವೇದಗಳನ್ನು ಸ್ಮರಣೆ ಮಾಡಿಕೊಂಡು, ಅಂದರೆ ಹಿಂದಿನ ಯಾರೋ ಒಬ್ರು ಉಪದೇಶ ಮಾಡಿದರೆ ಸ್ಮರಣೆಗೆ ಬರುತ್ತೆ. ಇವಾಗ ಹಿಂದೆ ತಿಳಿದ ವಿಷಯ ಮರೆತು ಹೋಗಿದ್ರೆ ಸ್ಮರಣೆಗೆ ಬರಬಹುದು, ಆದರೆ ಹಾಗೆ ಮಾಡಿದ್ರೆ ಮತ್ತೆ ಅನವಸ್ಥಾ ದೋಷ ಬರುತ್ತೆ ಇದರಲ್ಲಿಯೂ. ಇದೆಲ್ಲ ದೋಷಗಳು ಇದೆಲ್ಲ ಅಭಿಪ್ರಾಯದಿಂದ ಇಷ್ಟೆಲ್ಲ ಅನುಪಪತ್ತಿಗಳಿದೆ ಇದರಲ್ಲಿ ಅನ್ನೋದನ್ನ ಪೂರ್ವಮಜ್ಞಸ್ಯ ಅನ್ನೋ ಒಂದು ವಾಕ್ಯದಲ್ಲಿ ಭಾಷಿಕಾರರು ಹೇಳ್ತಾರೆ. ಪೂರ್ವಮಜ್ಞಸ್ಯ ನಚ ಈಶ್ವರಸ್ಯ ಪೂರ್ವಮಜ್ಞಸ್ಯ ಶಾಸ್ತ್ರಾಧಿಗತ ತತ್ವಜ್ಞಾನತೆಯ ಭಾರಿತಾನುವೃತ್ತಿ ಶಕ್ಯತೆ ವಕ್ತುಂ ಅಂತ. ಅಷ್ಟು ಅನುಪಪತ್ತಿಗಳು ಇದರಲ್ಲಿ ಕಂಡುಬರುತ್ತೆ. ಈಶ್ವರಸ್ಯ ಪೂರ್ವಮಜ್ಞತ್ವೇ ಶಾಸ್ತ್ರಾಧೀನ ಜ್ಞಾನತ್ವೇ
ತದುಪದೇಷ್ಟಂತರ ಸದ್ಭಾವೇ ಭ್ರಾಂತ್ಯನುವೃತ್ತೌ ಚ ಸ್ಮೃತಿ ಸ್ಮೃತಿ ವಿರೋಧಮಾಹ. ಇದೆಲ್ಲ ಇದಕ್ಕೂ ಅನುಪಪತ್ತಿಗಳಿಗೂ ಶ್ರುತಿ ಸ್ಮೃತಿಗಳ ವಿರೋಧವನ್ನು ತೋರಿಸ್ತಾರೆ. ಈ ಹೇಳಿದ ಎಲ್ಲ ಅನುಪಪತ್ತಿಗಳು ಶ್ರುತಿ ಸ್ಮೃತಿ ಪ್ರಮಾಣವನ್ನು ತೋರಿಸ್ತಾರೆ. ಅದಕ್ಕೆ ಸರ್ವಜ್ಞ ಸರ್ವವಿತ್ ಪರಾಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಸ್ವಾಭಾವಿಕವಾದ ಜ್ಞಾನ ಕ್ರಿಯೆ, ಎಲ್ಲ ಸ್ವಾಭಾವಿಕವಾದ ಆಶ್ಚರ್ಯವಾದ ಅಚಿಂತ್ಯ ಶಕ್ತಿಗಳಿದೆ ಪರಮಾತ್ಮನಲ್ಲಿ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ಶ್ರುತಿ ಸ್ಮೃತಿ ಪ್ರಮಾಣಗಳು. ಸ್ವರೂಪತಃ ಪ್ರಕಾರತ. ಇಲ್ಲಿ ಸರ್ವವಿತ್ ಅನ್ನೋದನ್ನು ಸ್ವಲ್ಪ ವಿವರಿಸ್ತಾರೆ. ಯಾಕೆಂದರೆ ಸರ್ವಜ್ಞ ಸರ್ವವಿತ್ ಎರಡಕ್ಕೂ ಪುನರುಕ್ತಿಯೇ ಅಂತ ಸಂದೇಹ ಬರ್ಬೋದು. ಸರ್ವಜ್ಞ ಅಂದರೆ ಎಲ್ಲ ತಿಳಿದವನು, ಸರ್ವವಿತ್ ಅಂದರೂ ಎಲ್ಲ ತಿಳಿದವನು ಅಂತ ಅರ್ಥ ಮಾಡಬೇಕೆ? ಹಾಗಲ್ಲ, ಅದರಲ್ಲಿ ಪುನರುಕ್ತಿ ದೋಷವಿಲ್ಲ ವೇದದಲ್ಲಿ, ಅದಕ್ಕೆ ವ್ಯತ್ಯಾಸವಿದೆ ಅದರಲ್ಲಿ. ಅದನ್ನು ಇಲ್ಲಿ ತಿಳಿಸ್ತಾರೆ. ಸ್ವರೂಪತಃ ಪ್ರಕಾರತಶ್ಚ ಸರ್ವಂ ಜಾನಾತಿ ವೇತಿ ಇತಿ ವಿವಕ್ಷಯ ಸರ್ವಜ್ಞ ಸರ್ವವಿಚ್ಛಬ್ದಯೋ ಅಪುನರುಕ್ತಿ ಅಂತ ಹೇಳೋದು. ಪುನರುಕ್ತಿ ಇಲ್ಲ ಇಲ್ಲಿ. ಸ್ವರೂಪತಃ ಎಲ್ಲವನ್ನು ತಿಳಿಯೋದು ಸರ್ವಜ್ಞತ್ವ, ಪ್ರಕಾರತಶ್ಚ ಎಲ್ಲ ತಿಳಿಯೋದು ಸರ್ವವಿತ್ವ. ಅದರಿಂದ ಎಲ್ಲರ ಸ್ವರೂಪವನ್ನು, ಅದರ ಪ್ರಕಾರಗಳನ್ನು ಎಲ್ಲವನ್ನು ಪೂರ್ಣವಾಗಿ ತಿಳಿದವನು ಅವನಿಗೆ ಸರ್ವಜ್ಞ ಸರ್ವವಿತ್ ಅಂತ ಶ್ರುತಿ ಹೇಳುತ್ತೆ. ಸರ್ವಂ ವಿಂದತಿ ಪ್ರಾಪ್ನೋತಿ ಇತಿ ವಾ ಸರ್ವವಿತ್. ಎಲ್ಲವನ್ನು ಪಡೆದುಕೊಳ್ತಾನೆ ಅಂತಲೂ ಹೇಳ್ಬೋದು, ಎಲ್ಲವನ್ನು ತಿಳಿತಾನೆ, ಎಲ್ಲವನ್ನು ಪಡೆದುಕೊಳ್ತಾನೆ ಹಾಗೆಯೂ ಹೇಳ್ಬೋದು. ವಿಂದತಿ ಇತಿ ವಿತ್ ಅಂತಲೂ ಹೇಳ್ಬೋದು. ಈ ರೀತಿಯೂ ಅರ್ಥ ಮಾಡ್ಬೋದು. ಹೀಗೆ ಹೇಳಿ ಬಾಧಿತಾನುವೃತ್ತಿಯ ವಿಷಯ, ಅದರ ಜೊತೆ ಅದಕ್ಕೆ ಮೇಲೆ ಅದರ ಮೇಲೆ ಅದನ್ನೇ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ತಾರೆ ಭಾಷೆಕಾರರು. ಕಿಂಚ ಪರಮಪುರುಷಶ್ಚ ಇದಾನೀಂತರ ಗುರುಂಪರ ಪರಂಪರಾಚ ಅದ್ವಿತೀಯ ಆತ್ಮಸ್ವರೂಪ ನಿಶ್ಚಯೇ ಸತಿ ಅನುವರ್ತಮಾನೇಪಿ ಭೇದಜ್ಞಾನೇ ಸ್ವನಿಶ್ಚಯಾನುರೂಪಂ ಅದ್ವಿತೀಯಂ ಆತ್ಮಜ್ಞಾನಂ ಕಸ್ಮೈ ಉಪದಿಶತಿ ಇತಿ ವಕ್ತವ್ಯಂ. ಕಸ್ಮಾ ಉಪದಿಶತಿ ಸಂಧಿಯಾಗಿ ಕಸ್ಮಾ ಆಗಿದೆ. ಕಸ್ಮೈ ಉಪದಿಶತಿ ಅನ್ನೋದು ಕಸ್ಮಾ ಅಂತ ಆಗುತ್ತೆ ಸಂಧಿಯಾದಾಗ. ಇತಿ ವಕ್ತವ್ಯಂ ಅಂತ ಹೇಳೋದು. ಕಿಂಚ ಪರಮಪುರುಷಶ್ಚ, ಪರಮಪುರುಷನೇ ಆಗಲಿ, ಇದಾನೀಂತರ ಗುರುಂ ಪರಂಪರಾಚ, ಈಗ ಇರುವಂತಹ ಆಚಾರ್ಯ ಪರಂಪರೆಯಲ್ಲಿರುವ ಆಚಾರ್ಯರುಗಳು, ಅದ್ವಿತೀಯ ಆತ್ಮಸ್ವರೂಪ ನಿಶ್ಚಯೇ ಸತಿ, ಆತ್ಮಸ್ವರೂಪ ಅದ್ವಿತೀಯವಾದದ್ದು, ಎಲ್ಲ ಸ್ವಗತ ಸಜಾತೀಯ ವಿಜಾತೀಯ ಸ್ವಗತ ಭೇದರಹಿತವಾದದ್ದು ಆತ್ಮ ಅನ್ನೋದನ್ನು ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಅವರು. ಮಾಡಿದ್ರು ಕೂಡ ಅನುವರ್ತಮಾನೇಪಿ ಭೇದಜ್ಞಾನೇ, ಅನಿಶ್ಚಯ ಉಂಟಾಗಿದ್ದರೂ ಭೇದಜ್ಞಾನವು ಅನುವೃತವಾಗ್ತಾ ಇದೆ. ಈಶ್ವರನೇ ಆಗಲಿ, ಈಗಿರುವ ಆಚಾರ್ಯರುಗಳ ಪರಂಪರೆಯಲ್ಲಿರುವ ಆಚಾರ್ಯರುಗಳೇ ಆಗಲಿ, ಅದ್ವಿತೀಯವಾದ ಆತ್ಮಸ್ವರೂಪವನ್ನು ನಿಶ್ಚಯ ಮಾಡಿಕೊಂಡಿದ್ರೂ ಕೂಡ ಭೇದಜ್ಞಾನವು ಅನುವೃತವಾಗ್ತಾ ಇದೆ ಅವರಿಗೆ. ಈಗ ಹೇಳಿದ್ರೆ ಸ್ವನಿಶ್ಚಯಾನುರೂಪಂ ಅದ್ವಿತೀಯ ಆತ್ಮಜ್ಞಾನಂ ಕಸ್ಮೈ ಉಪದಿಶತಿ, ಯಾರು ಉಪದೇಶ ಮಾಡ್ತಾರೆ? ತಾವು ನಿಶ್ಚಯ ಮಾಡಿಕೊಂಡಿರುವಂತಹ ಅದ್ವಿತೀಯ ಆತ್ಮಜ್ಞಾನವನ್ನು ಯಾರಿಗೂ ಉಪದೇಶ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಪ್ರತಿಬಿಂಬವತ್ ಪ್ರತೀಯಮಾನೇಭ್ಯ ಅರ್ಜುನಾದಿಭ್ಯ ಇತಿ ಚೇತ್ ನೈತದುಪಪದ್ಯತೆ. ಆಗ ಏನು ಭೇದಜ್ಞಾನ ಹೋಗ್ಬಿಟ್ಟಿದೆ ಅವರಿಗೆ, ಬಾಧಿತವಾಗಿದ್ರೂ ಅನುವೃತವಾಗ್ತಾ ಇದೆ. ಅದು ಅದ್ವಿತೀಯ ಜ್ಞಾನವನ್ನು ಉಪದೇಶ ಮಾಡಬೇಕು ಅವರು, ಭೇದ ಜ್ಞಾನ ಉಪದೇಶ ಮಾಡೋಕ್ಕಾಗೋದಿಲ್ಲ. ಭೇದಜ್ಞಾನ ಬಂದ್ಬಿಟ್ಟಿದೆ, ಅಭೇದ ಜ್ಞಾನ ಅವರಿಗೆ. ಆದ್ದರಿಂದ ಅರ್ಜುನನ್ನು ನೋಡಿದ್ರೆ ಅವರಿಗೆ ಪ್ರತಿಬಿಂಬದಂತೆಯೇ ನೋಡಬೇಕು, ಎರಡನೇ ವಸ್ತು ಅಂತ ನೋಡೋಕ್ಕಾಗೋದಿಲ್ಲ. ಅವ್ರಿಗೆ ನಿಶ್ಚಯ ಆಗ್ಬಿಟ್ಟಿದೆ ಇಲ್ಲಿ ಎರಡನೇ ವಸ್ತುವೇ ಇಲ್ಲ ಅನ್ನೋದು ತಿಳಿದ್ಬಿಟ್ಟಿದೆ. ಅರ್ಜುನ ಎರಡನೇ ವಸ್ತು ಅನ್ನೋದು ತಿಳಿಯೋಕ್ಕಾಗೋದಿಲ್ಲ, ಯಾಕೆಂದ್ರೆ ಆ ನಿಶ್ಚಯ ಬಂದ್ಬಿಟ್ಟಿದೆ. ಅದ್ವಿತೀಯ ಆತ್ಮಸ್ವರೂಪ ನಿಶ್ಚಯೇ ಸತಿ ಬಂದ್ಬಿಟ್ಟಿದೆ ಅದು. ಆದರೂ ಭೇದಜ್ಞಾನ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅಭೇದ ಮಿಥ್ಯೆ ಅನ್ನೋ ತಿಳಿದಿದೆ ಅವರಿಗೆ. ಆದ್ದರಿಂದ ಪ್ರತಿಬಿಂಬ ಅಂತಾನೆ ಅವರು ತಿಳಿಬೇಕು. ಪ್ರತಿಬಿಂಬವತ್ ಪ್ರತೀಯಮಾನೇಭ್ಯ ಅರ್ಜುನಾದಿಭ್ಯ, ರಿಫ್ಲೆಕ್ಷನ್, ಈಶ್ವರನ ಚಿಚ್ಛಾಯೆ ಅಂತ ಹೇಳೋದು. ಪ್ರತಿಬಿಂಬದಂತೆ ಕಾಣ್ತಿದ್ದಾನಲ್ಲ, ಪ್ರತಿಭಾಸವಾಗ್ತಿದ್ದಾನಲ್ಲ ಅವನಿಗೆ ಅಂದರೆ ಅದು ಉಪಪನ್ನವಾಗೋದಿಲ್ಲ. ನಹಿ ಅನುಮತಃ ಕೋಪಿ ಮರಣಿಕೃಪಾಣ ದರ್ಪಣಾದಿಷು ಪ್ರತೀಯಮಾನೇಷು ಸ್ವಾತ್ಮ ಪ್ರತಿಬಿಂಬೇಷು ತೇಷಾಂ ಸ್ವಾತ್ಮನಃ ಅನ್ಯತ್ವಂ ಜಾನನ್ ಅನನ್ಯತ್ವಂ ಜಾನನ್ ತೇಭ್ಯ ಕಿಮಪಿ ಉಪದಿಶತಿ, ಕಮಪಿ ಅರ್ಥಂ ಕಿಮಪಿ ಉಪದಿಶತಿ. ಯಾವುದನ್ನು ಒಬ್ಬನು ತನಗೆ ಮಣಿ ಕೃಪಾಣ ದರ್ಪಣ, ಒಂದು ಕನ್ನಡಿಯಲ್ಲಿಯೋ ಒಂದು ರತ್ನದಲ್ಲಿಯೋ ಒಂದು ಕತ್ತಿಯಲ್ಲಿಯೋ ಅದರಲ್ಲಿ ಎಲ್ಲ ತನ್ನ ಪ್ರತಿಬಿಂಬವನ್ನು ವಿಧವಾಗಿ ನೋಡ್ತಾ ಇದ್ದಾನೆ.
ಬೇರೆ ಬೇರೆಯಾಗಿ ಕಂಡು ಬರ್ತಾ ಇದೆ ಪ್ರತಿಬಿಂಬಗಳು. ಯಾಕೆ ಅಂದರೆ ಆ ಪದಾರ್ಥಗಳು ಬೇರೆ ಬೇರೆಯಾಗಿರೋದ್ರಿಂದ ಅದರ ಪ್ರತಿಬಿಂಬಗಳು ಕೂಡ ಬೇರೆ ಬೇರೆಯಾಗಿ ಕಂಡು ಬರುತ್ತೆ ಅವನಿಗೆ. ಒಂದರಲ್ಲಿ ಅಗಲವಾಗಿರುತ್ತೆ, ಒಂದರಲ್ಲಿ ಸರಿಯಾಗಿರುತ್ತೆ, ಒಂದರಲ್ಲಿ ಚಿಕ್ಕದಾಗಿರುತ್ತೆ. ಇದೆಲ್ಲ ಬೇರೆ ಬೇರೆ ರೂಪದಲ್ಲಿರುತ್ತೆ. ಇದೆಲ್ಲ ತನ್ನದೇ ಪ್ರತಿಬಿಂಬ ಅಂತ ಅವನಿಗೆ ತಿಳಿದಿದೆ. ಅವನಿಗೆ ಸ್ವಾತ್ಮ ಪ್ರತಿಬಿಂಬೇಶು, ತನ್ನ ಪ್ರತಿಬಿಂಬಗಳಲ್ಲಿಯೇ ತೇಷಾಂ ಸ್ವಾತ್ಮನಃ ಅನನ್ಯತ್ವಂ ಜಾನನ್, ಅದೆಲ್ಲ ತನ್ನದೇ ಪ್ರತಿಬಿಂಬ, ತನಗಿಂತ ಬೇರೆ ಅಲ್ಲ ಅನ್ನೋದು ತಿಳಿದಿದ್ದಾನವನು. ಆ ಪ್ರತಿಬಿಂಬಗಳಿಗೆ ತತ್ವಜ್ಞಾನ ಉಪದೇಶ ಮಾಡ್ತಾನೆ ಯಾರಾದರೆ. ಅನುನ್ಮತ್ತಃ ಅಂದ್ರೂ ಬುದ್ಧಿ ಸರಿಗಿಲ್ಲದೆ ಇರೋನು ಅಂತ ಅರ್ಥ. ಬುದ್ಧಿ ಸರಿಗಿರೋನು ಯಾರು ಉಪದೇಶ ಮಾಡೋದಿಲ್ಲ ಹೀಗೆ ಅಂದರು. ಬಾಧಿತ ಅನುವೃತ್ತಿರಪಿ ತೈಹಿನ ಶಕ್ಯತೆ ವಕ್ತು. ಇಲ್ಲಿ ವೇದಜ್ಞಾನ ಹೋಗಿದ್ರು ಅನುವೃತ್ತವಾಗ್ತಾ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ತನ್ನದೇ ಅನ್ನೋದು ಸ್ಪಷ್ಟವಾಗಿ ತಿಳಿದುಬಿಟ್ಟಿದೆ ಅವನಿಗೆ. ಬಾಧಕೇನ ಅದ್ವಿತೀಯ ಆತ್ಮಜ್ಞಾನೇನ ಆತ್ಮ ವ್ಯತಿರಿಕ್ತ ವೇದಜ್ಞಾನ ಕಾರಣಸ್ಯ ಅನಾದೇಹೇ ವಿನಷ್ಟತ್ವಾತ್. ಈ ವೇದಜ್ಞಾನಕ್ಕೆ ಕಾರಣವಾದದ್ದು ಯಾವುದು ಅಂತ ಹೇಳಿದ್ರೆ ಅವಿದ್ಯೆ, ಅನಾದಿ ಆದದ್ದು. ಬಾಧಕವಾದ ಅದ್ವಿತೀಯ ಜ್ಞಾನದಿಂದ ಪೂರ್ಣವಾಗಿ ನಾಶವಾಗಿಬಿಟ್ಟಿದೆ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ. ಜ್ಞಾನೇನ ತದ ಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ಅಂತ. ಅದರಲ್ಲಿ ನಮ್ಮ ಇಷ್ಟಾದ್ವೈತವೇ ಅದ್ಭುತವಾಗಿ ಹೇಳಿಬಿಟ್ರು, ಕೃಷ್ಣ ಹೇಳಿಬಿಟ್ಟ ಅದರಲ್ಲಿ. ಆದರೆ ಅವರು ಉದಾಹರಣೆ ಕೊಡುವಾಗ ಒಂದು ಒಂದು ಗವಿ ಇದೆ, ಒಂದು ಯಾವುದೋ ಪರ್ವತದಲ್ಲಿ. ಅದರಲ್ಲಿ ಒಂದು ಗವಿ ಇದೆ. ಅದರಲ್ಲಿ ಗಾಢವಾದ ಕತ್ತಲೆ ಎಷ್ಟು ಕಾಲದಿಂದ ಇದೆ ಅಂದರೆ ಅನಾದಿ ಕಾಲದಿಂದ ಇದೆ. ಅಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿದ್ರೆ ಒಂದು ಕ್ಷಣಕ್ಕೆಲ್ಲ ಹೋಗ್ಬಿಡುತ್ತೆ, ಅಷ್ಟು ಕತ್ತಲೆಯೂ ಹೋಗ್ಬಿಡುತ್ತೆ ದೀಪದಿಂದ. ಆ ದೀಪ ಎಷ್ಟು ದಿನದಿಂದ ಇತ್ತು ಅಂದರೆ ಅನಾದಿ ಕಾಲದಿಂದ. ಆ ಕತ್ತಲೆ ಎಷ್ಟು ದಿನದಿಂದ ಇತ್ತು? ಅನಾದಿ ಕಾಲದಿಂದ ಇತ್ತು ಕತ್ತಲೆ. ಒಂದು ದೀಪದಿಂದ ಪೂರ್ಣವಾಗಿ ಹೋಗ್ಬಿಡುತ್ತೆ ಅದು. ಆ ರೀತಿ ತತ್ವಜ್ಞಾನದಿಂದ ಅನಾದಿ ಕಾಲವಾದ ಈ ಭೇದ ವಾಸನೆ ಹೋಗ್ಬಿಡುತ್ತೆ ಒಂದು ಕ್ಷಣಕ್ಕೆ. ಅವಿದ್ಯಾ ಅನ್ನೋದು ಅಂತ ಹೇಳಿದ್ರಲ್ಲ, ಅಭೇದ ಕಾರಣಕ್ಕೆ ಜ್ಞಾನವಾದದ್ದು ಯಾವುದು ಅಂದರೆ ಈ ಅಜ್ಞಾನ, ಕತ್ತಲೆ ಅನ್ನೋದು ಹೊರಟೋಗಿದೆ ಜ್ಞಾನದಿಂದ. ಅದ್ವಿತೀಯ ಆತ್ಮಜ್ಞಾನದಿಂದ ಪೂರ್ಣವಾಗಿ ಹೊರಟೋಗಿರ್ಬೇಕು. ಅಲ್ಲಿ ಇನ್ನೂ ಕತ್ತಲೆ ಇರೋಕ್ಕಾಗೋದಿಲ್ಲ. ತತ್ವಜ್ಞಾನ ಬಂದುಬಿಟ್ಟಿದ್ರೆ ಅವನಿಗೆ ದ್ವಿಚಂದ್ರ ಜ್ಞಾನ ಆದವು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅವ್ರು ಹೇಳೋ ಉದಾಹರಣೆ ದ್ವಿಚಂದ್ರ ಜ್ಞಾನ ಅಂತ ಹೇಳಿದ್ರು. 2 ಚಂದ್ರ ಕಾಣ್ತಿದ್ದಾನೆ ಒಬ್ಬನಿಗೆ. ನಾವು ಕಣ್ಣಿನಲ್ಲಿ ಒಂದು ಬೆರಳಿಂದ ಪ್ರೆಸ್ ಮಾಡಿಕೊಂಡ್ರೆ, ಅಮುಕಿ ಹಿಡಿದ್ರೆ 2 ಪದಾರ್ಥಗಳು ಕಾಣುತ್ತವೆ ಎಲ್ಲ. ಆದರೆ ಅಲ್ಲಿ 2 ಪದಾರ್ಥ ಇಲ್ಲ ಅಂತ ನಮಗೆ ಗೊತ್ತಿದ್ರೂ ಕಾಣಿಸ್ತಾ ಇದೆ. ಅಲ್ಲಿ ನಿಮಗೆ ಅಭೇದ ಜ್ಞಾನ ಇದ್ದರೂ ಭೇದ ಕಂಡು ಬರ್ತಾ ಇದೆಯಲ್ಲ. 2 ಇಲ್ಲ ಅನ್ನೋ ತಿಳಿದ್ರೂ 2 ಕಂಡು ಬರ್ತಾ ಇದೆಯಲ್ಲ. ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಆ ಉದಾಹರಣೆ ಸರಿ ಇಲ್ಲ ನೀವು ಕೊಡೋದು ಅಂತ. ದ್ವಿಚಂದ್ರ ಜ್ಞಾನ ಆದವತು ಚಂದ್ರ ಏಕತ್ವ ಜ್ಞಾನೇನ ಪಾರಮಾರ್ಥಿಕ ತಿಮಿರಾದಿ ದೋಷಸ್ಯ ದ್ವಿಚಂದ್ರ ಜ್ಞಾನ ಹೇತೋ ಅವಿನಷ್ಟತ್ವಾತ್ ಬಾಧಿತಾನುವೃತ್ತಿ ಯುಕ್ತ. ಅಲ್ಲಿ ಯುಕ್ತವಾದದ್ದು ಬಾಧಿತಾನುವೃತ್ತಿ ಹೇಳೋದು. ನಮಗೆ ಕಣ್ಣಿನಲ್ಲಿ ದೋಷ ಇರುತ್ತೆ ಒಬ್ಬನಿಗೆ, ಅವನಿಗೆ 2 ಚಂದ್ರ ಕಾಣಿಸ್ತಾ ಇದ್ದಾನೆ. ಆದರೆ ಅವನಿಗೆ ಗೊತ್ತು ಒಬ್ಬನೇ ಚಂದ್ರ ಇರೋದು ಅಂತ ಹೇಳಿಬಿಟ್ಟು. ಆದರೂ 2 ಕಾಣಿಸ್ತಿರೋದು ಯಾಕೆ? ನಿಜವಾದ ದೋಷವಿದೆ ಕಣ್ಣಿನಲ್ಲಿ. ಪಾರಮಾರ್ಥಿಕ ತಿಮಿರಾದಿ ದೋಷಸ್ಯ, ಈ ಪೊರೆ ಅನ್ನುವುದು ಮೊದಲಾದ ದೋಷ ಪಾರಮಾರ್ಥಿಕವಾಗಿ ಇದೆ. ಕ್ಯಾಟ್ರಾಕ್ಟು ಆ ಥರ ಒಂದು ದೋಷ, ತಿಮಿರ ಪಾರಮಾರ್ಥಿಕವಾದದ್ದು. ಪರಮಾರ್ಥವಾದ ದೋಷದಿಂದ ಈ ವೇದಜ್ಞಾನ ಅವನಿಗೆ ದ್ವಿಚಂದ್ರ ಜ್ಞಾನ ಹೇತೋಹೋ ಅವಿನಷ್ಟತ್ವಾತ್. ದೋಷ ಇರೋದ್ರಿಂದ ಹೋಗಲ್ಲ, ಅದು ದೋಷ ಹೋದರೆ ಹೋಗುತ್ತೆ. ಅವಿದ್ಯೆಯೂ ದೋಷ, ಆದರೆ ಅದು ಮಿಥ್ಯೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಅದಕ್ಕೆ ಆ ಒಂದು ಮೂಲವಾದ ಸತ್ಯವಾದ ದೋಷ ಇರಬೇಕು. ಈ ವೇದಜ್ಞಾನಕ್ಕೆ ಮೂಲ ದೋಷವೇ ಮಿಥ್ಯೆ ಅಂತ ಹೇಳೋದು ಒಂದು ದೊಡ್ಡ ವಿರೋಧ ಅವರ ಸಿದ್ಧಾಂತದಲ್ಲಿ. ಬಾಧಿತಾನುವೃತ್ತಿ ಅಲ್ಲಿ ಹೇಳ್ಬೋದು. ಯಾಕೆಂದರೆ ದೋಷ ಸತ್ಯವಾಗಿದೆ, ದೋಷ ಹೋದರೂ ಹೋಗ್ಬಿಡುತ್ತೆ ಅದು. ಆ ದೋಷ ಇನ್ನೂ ಇದ್ದೇ ಇದೆ. ಆದ್ದರಿಂದ ಅವನಿಗೆ ಜ್ಞಾನ ಬಂದಿದ್ರು, ತತ್ವಜ್ಞಾನವಿದ್ದರೂ ದ್ವಿಚಂದ್ರ 2 ಚಂದ್ರ ಕಾಣಿಸ್ತಾ ಇರೋದು ಯಾಕೆ? ನಿಜವಾದ ದೋಷ ಮುಂದುವರಿತಾ ಇದೆಯೇ ಹೊರತು ಬಾಧಿತವಾದ ದೋಷವಲ್ಲ. ಬಾಧಿತವಾದ ದೋಷ ಮುಂದುವರಿತಿಲ್ಲ, ಸತ್ಯವಾದ ದೋಷ ಮುಂದುವರಿತಾ ಇದೆ. ಆದರೆ ಇವರು ಹೇಳೋದು ಬಾಧಿತವಾದ ದೋಷ ಮುಂದುವರಿತಾ ಇದೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಕೂಡ ಸರಿ ಇಲ್ಲ, ಉಪಪನ್ನವಲ್ಲ. ಅನುವರ್ತಮಾನಮಪಿ ಪ್ರಬಲ ಪ್ರಮಾಣ ಬಾಧಿತತ್ವೇನ ಅಕಿಂಚಿತ್ಕರಂ. ಇದು ಅಷ್ಟೇ. ಅಲ್ಲಿಯೂ ಇನ್ನೊಂದು ವಿಷಯ ಹೇಳ್ತಾರೆ.
ಎರಡು ಚಂದ್ರ ಇದ್ದಾನೆ ಅನ್ನೋದು ಇವನಿಗೆ, ಎರಡೆರಡು ಪದಾರ್ಥಗಳಿದೆ ಅನ್ನೋದು ದೋಷದಿಂದ ಕಂಡು ಬರ್ತಿದ್ರು ಕೂಡ ಅವನು ಒಂದೇ ಪದಾರ್ಥ ಇರೋದು ನನ್ನ ಕಣ್ಣಿನ ದೋಷದಿಂದ ಇದು ಬರ್ತಿದೆ ಅಂತ ತಿಳಿಯುತ್ತೆ ಅವನಿಗೆ. ಆದ್ದರಿಂದ ಅದರಲ್ಲಿ ಪ್ರವೃತ್ತಿ ಉಂಟಾಗಲ್ಲ ಅವನಿಗೆ. ಎರಡೆರಡು ಪದಾರ್ಥಗಳಂತೆ ವ್ಯವಹಾರ ಮಾಡೋದಿಲ್ಲ ಅವನು, ಯಾಕೆಂದರೆ ಜ್ಞಾನ ಬಂದಿದೆ ಅವನಿಗೆ. ಆದ್ದರಿಂದ ಇಲ್ಲಿ ಆಚಾರ್ಯನಿಗೆ ತತ್ವಜ್ಞಾನ ಬಂದುಬಿಟ್ಟಿದ್ರೆ, ಭೇದ ಮಿಥ್ಯೆ ಅಂತ ತಿಳಿದು ಬಿಟ್ಟಿದ್ರೆ ಅರ್ಜುನಿಗೆ ಉಪದೇಶ ಮಾಡೋದು ಸರಿ ಇಲ್ಲ. ಉಪದೇಶ ಅನುಪಪತ್ತಿ ಅನ್ನೋದೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಹತು ಭೇದ ಜ್ಞಾನಸ್ಯ ಸವಿಷಯಸ್ಯ ಸಕಾರಣಸ್ಯ ಅಪಾರಮಾರ್ಥಿಕತ್ವೇನ, ನೀವು ಹೇಳುವಂತಹ ಭೇದ ಜ್ಞಾನವಾಗಲಿ, ಆ ಭೇದ ಜ್ಞಾನಕ್ಕೆ ವಿಷಯವಾಗಲಿ ಜ್ಞಾನಕ್ಕೆ ವಿಷಯವಾದ ಪದಾರ್ಥಗಳಾಗಲಿ, ಅದು ಕಾರಣಕ್ಕೆ ಕಾರಣ ಎಲ್ಲವೂ ಕೂಡ ಅಪಾರಮಾರ್ಥಿಕ. ಭೇದ ಜ್ಞಾನವೂ ಮಿಥ್ಯೆ, ಸವಿಷಯ ಅದರ ವಿಷಯಗಳೂ ಮಿಥ್ಯೆ, ಅದಕ್ಕೆ ಕಾರಣವಾದ ಮೂಲ ಅವಿದ್ಯೆಯೂ ಮಿಥ್ಯೆ, ಎಲ್ಲ ಅಪಾರಮಾರ್ಥಿಕತ್ವೇನ ವಸ್ತು ಯಾಥಾತ್ಮ್ಯ ಜ್ಞಾನ ವಿನಷ್ಟತ್ವಾತ್. ಇದೆಲ್ಲವೂ ಕೂಡ ವಸ್ತುವಿನ ಯಾಥಾತ್ಮ್ಯ ಜ್ಞಾನದಿಂದ ನಾಶವಾಗಿಟ್ಟಿರಬೇಕು. ಆದ್ದರಿಂದ ಕಥಂಚಿದಪಿ ಬಾಧಿತ ಅನುವೃತ್ತಿ ನ ಸಂಭವತಿ, ನ ಕಥಂಚಿದಪಿ ವಿನಷ್ಟತ್ವ ನ ಕಥಂಚಿದಪಿ ಬಾಧಿತ ಅನುವೃತ್ತಿ ಸಂಭವತಿ. ಹೇಗಾದರೂ ನಿಮಗೆ ಬಾಧಿತ ಅನುವೃತ್ತಿ ಹೇಳಕ್ಕಾಗೋದಿಲ್ಲ. ಎಲ್ಲವೂ ಮಿಥ್ಯೆ, ಎಲ್ಲದೂ ಜ್ಞಾನದಿಂದ ಹೊರಟೋಗಿರ್ಬೇಕು. ಒಂದು ಸತ್ಯವಾದದ್ದು ಇದ್ದಿದ್ರೆ ಮುಂದುವರಿಬಹುದು. ಭೇದ ಜ್ಞಾನಕ್ಕೆ ಅದರ ಕಾರಣವಾದ ದೋಷ ಒಂದು ಸತ್ಯವಾಗಿದ್ದರೆ ತಿಮಿರ ದೋಷ ಇತ್ತಂತೆ ಕಣ್ಣಿನಲ್ಲಿ, ಆಗ ಈ ಭೇದ ಜ್ಞಾನ ಕಾರ್ಯಕರವಾಗುತ್ತೆ, ಮುಂದುವರಿಬಹುದು. ಆದರೂ ಕಾರ್ಯಕರವಾಗಬಾರ್ದು, ಆದರೆ ಮುಂದುವರಿಬಹುದು. ಅದರಿಂದ ಬೇರೆ ವ್ಯವಹಾರಗಳು ಉಂಟಾಗಬಾರ್ದು, ಆದರೆ ಭೇದ ಜ್ಞಾನ ಉಂಟಾಗಬಹುದು. ಯಾಕೆಂದರೆ ದೋಷ ಪರಮಾರ್ಥವಾದ ಒಂದಿದೆ, ಇಲ್ಲಿ ಎಲ್ಲವೂ ಅಪಾರಮಾರ್ಥಿಕ. ಆದ್ದರಿಂದ ಏನಾದರೂ ನೀವು ಇದನ್ನ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಾಧಿತ ಅನುವೃತ್ತಿಯಲ್ಲಿ ದೊಡ್ಡ ವಿರೋಧ. ಅತಃ ಸರ್ವೇಶ್ವರಸ್ಯ ಇದಾನೀಂತನ ಗುರುಂ ಪರಂಪರಾಯಾಶ್ಚ ತತ್ವಜ್ಞಾನಮಸ್ತಿ ಚೇತ್ ಭೇದ ದರ್ಶನದ ಕಾರ್ಯ ಉಪದೇಶಾದಿ ಅಸಂಭವ. ಬೇರೆ ದರ್ಶನವೂ ಆಗಲ್ಲ, ಉಪದೇಶವೂ ಮಾಡೋಕ್ಕಾಗೋದಿಲ್ಲ. ಸರ್ವೇಶ್ವರನೇ ಆಗಲಿ, ಈಗಿನ ಪರಂಪರೆಯ ಆಚಾರ್ಯರುಗಳೇ ಆಗಲಿ, ಅವರಿಗೆ ತತ್ವಜ್ಞಾನ ಬಂದುಬಿಟ್ಟಿದ್ರೆ ಅವರು ಭೇದವನ್ನು ಕಾಣೋದಕ್ಕೂ ಸಾಧ್ಯವಿಲ್ಲ, ಉಪದೇಶಾದಿ ಪ್ರವೃತ್ತಿಯೂ ಉಂಟಾಗಬಾರದು. ಆದ್ದರಿಂದ ನಾಸ್ತಿ ಚೇತ್, ಇಲ್ಲ ಅವರಿಗೆ ಭೇದ ಜ್ಞಾನವೇ ಬಂದಿಲ್ಲ ಅಂತ ಹೇಳಿದ್ರೆ, ತತ್ವಜ್ಞಾನವೇ ಬಂದಿಲ್ಲ ಅಂತ ಹೇಳಿದ್ರೆ, ಅಜ್ಞಾನಸ್ಯ ತದ್ಧೇತೋಹೋ ಸ್ಥಿತತ್ವೇನ, ಅಜ್ಞಾನವು ಆ ಅಜ್ಞಾನಕ್ಕೆ ಕಾರಣವಾದ ದೋಷವು ಎರಡೂ ಇರೋದರಿಂದ ಅಜ್ಞತ್ವಾದೇವ, ಅವ್ರಿಗೆ ಜ್ಞಾನವಿಲ್ಲದೆ ಇರೋದ್ರಿಂದ ಸುತರಾಮ್ ಉಪದೇಶೋನ ಸಂಭವತಿ, ಹೇಗಾದರೂ ಉಪದೇಶ ಮಾಡೋಕ್ಕಾಗೋದಿಲ್ಲ. ಜ್ಞಾನವಿಲ್ಲದೆ ಇರೋ ಉಪದೇಶನೇ ಮಾಡೋಕ್ಕಾಗೋದಿಲ್ಲ. ಜ್ಞಾನವಿದ್ದರೆ ಅವನಿಗೆ ಬೇರೆ ದರ್ಶನವೂ ಆಗಬಾರ್ದು, ಉಪದೇಶವೂ ಮಾಡೋಕ್ಕಾಗಬಾರ್ದು. ಇದು ಉಪದೇಶ ಅನುಪಪತ್ತಿ ಬಾಧಿತ ಅನುವೃತ್ತಿಯಲ್ಲಿ ದೊಡ್ಡ ವಿರೋಧ. ಏವಂ ಉಪದೇಶಸ್ಯ ಹೇತ್ವ ಅನುಪಪತ್ತಿ ಉಕ್ತ, ಉಪದೇಶಕ್ಕೆ ಕಾರಣದಲ್ಲಿ ಅನುಪಪತ್ತಿ ಹೇಳಿದ್ರು. ಈಗ ಉಪದೇಷ್ಟೃತಾಪಿ ನೋಪಪದ್ಯತೆ, ಉಪದೇಷ್ಟಾನು ಯಾರೂ ಇರೋದಿಲ್ಲ, ಅವನ ವಿಷಯದಲ್ಲಿ ಅನುಪಪತ್ತಿಗಳು ಬೇಕಾದಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದಾನೀಂತನ ಈಶ್ವರನೇ ಆಗಲಿ, ಆಚಾರ್ಯ ಪರಂಪರೆ ಆಗಲಿ, ನ ಕೇವಲ ಈಶ್ವರಕೃತಃ ಪ್ರಥಮ ಏವ ಉಪದೇಶ ಅನುಪನ್ನ ಅಪಿತು ಅದ್ಯತನೋಪಿ. ಇವಾಗಿರೋರು ಅಷ್ಟೇ, ಪ್ರಥಮೋಪದೇಶ ಈಶ್ವರನಿಗೆ ಪ್ರಥಮಾಚಾರ್ಯ, ಅವನ ಉಪದೇಶವೇ ಅವನಿಗೆ ತತ್ವಜ್ಞಾನ ಸ್ವಾಭಾವಿಕವಾಗಿರೋದ್ರಿಂದ ಅವನ ಉಪದೇಶನೇ ಮಾಡಬಾರ್ದು, ಇದುವೇ ಸತ್ಯವಾಗಿದ್ದರೆ. ಅದಷ್ಟೇ ಅಲ್ಲ, ಈಗಿನ ಪರಂಪರೆಯವರು ಮಾಡೋಕ್ಕಾಗೋದಿಲ್ಲ ಅಂದ ಈ ಕುಮತಿ ಮಠ ಪಠಿತ ಪರಂಪರೆಯ ಶಿಷ್ಯಾತ್ ನ ಕುಕ್ಷಿಂಭರೇ ಶಿಷ್ಯಾದಿ ಅಭಾವಾತ್ ಪ್ರಾಯೋಪವೇಶನಂ ಪ್ರಸಜ್ಯತೆ ಅಂತ ಹೇಳಿದ್ರು. ಆದ್ದರಿಂದ ಶಿಷ್ಯ ಅನ್ನ ಕುಕ್ಷಿಂಭರೇ, ಇಲ್ಲಿ ಶಿಷ್ಯ ಅನ್ನ ಕುಕ್ಷಿಂಭರೇ, ಶಿಷ್ಯರಿಂದ ಕೊಡಲ್ಪಟ್ಟ ಅನ್ನದಿಂದ ಹೊಟ್ಟೆ ತುಂಬಿಸ್ಕೊಳ್ಳುವಂಥವ್ರು ಎಲ್ಲ ಅಂತಹವರು. ಶಿಷ್ಯರುಗಳೇ ಇಲ್ಲೇ ಹೋದರೆ ಪ್ರಾಯೋಪವೇಶನಂ ಪ್ರಸಜ್ಯತೆ, ದೇಶಗಳಲ್ಲಿ ಬಲವಾಗಿ ಹೇಳ್ತಾರೆ. ಅವರಿಗೆ ಪ್ರಾಯೋಪವೇಶನ ಅಂದರೆ ಸುಯಿಸೈಡ್ ಮಾಡ್ಕೊಳ್ಳೋದು ಅಂತ ಅರ್ಥ. ಅವರು ಪ್ರಾಣ ಬಿಡಬೇಕು ಅಷ್ಟೇನೆ. ಯಾಕೆ ಅಂದರೆ ಶಿಷ್ಯರೇ ಇರೋದಿಲ್ಲ, ಅವ್ರ ತತ್ವಜ್ಞಾನ ಬಂದುಬಿಟ್ಟಿದ್ರೆ. ಅಜ್ಞಾತೋಪದೇಶ ಪಕ್ಷ ಅನುಪಪತ್ತಿಂ ಅಭಿಪ್ರೇತ್ಯ ಸ್ವನಿಶ್ಚಯೇತಿ ನಹಿ ಏತೆ ಅನುಪಲಬ್ಧಾರ್ಥಾಃ ನಾಪಿ ಸಂದಿಗ್ಧಾರ್ಥಾಃ ನಾಪಿ ವಿಪ್ರಲಂಬಕಾಃ ನ ಚ ಪರೋಕ್ತ ಅನುವಾದಿನಃ ನಾಪಿ ಬಲೋನ್ಮತ್ತಾದಿ ವತ್
ಅಥೋಪ ವಿದ್ಯಾದಿ ವಿದ್ಯಾದಿವತ್ ಯಥೋಪನತಂ ಜಲ್ಪಾಕಾಹ ಇತಿ ಭಾವ ಅಂತ ಹೇಳಿದ್ರು. ಅವರಿಗೆ ನಿಶ್ಚಯವಾಗಿದ್ದರೆ, ಅಭೇದ ಜ್ಞಾನ ನಿಶ್ಚಯವಾಗಿಬಿಟ್ಟಿದ್ರೆ, ಇಲ್ಲಿ ಭಾಷಿಕಾರರು ಹೇಳ್ತಿರೋದು ಅಭೇದ ಜ್ಞಾನ ಸ್ವನಿಶ್ಚಯ ಅನುರೂಪಂ ಅದ್ವಿತೀಯ ಆತ್ಮಜ್ಞಾನ ಸ್ವನಿಶ್ಚಯ ಅನುರೂಪಂ. ಅವರಿಗೆ ತತ್ವಜ್ಞಾನ ಬಂದಿದ್ರೆ ಅವ್ರು ಹೇಗಿರಬೇಕು ಅಂತ ಹೇಳಿದ್ರೆ, ಅನುಪಲಬ್ಧ ಅರ್ಥಾತ್ ಅರ್ಥ ಪಡೆದೇ ಇರೋರು ಅಲ್ಲ. ನಹೀಯತೆ ಅನುಪಲಬ್ಧ ಅರ್ಥವನ್ನು ಇನ್ನೂ ಪಡೆದಿಲ್ಲ ಅನ್ನೋದಲ್ಲ, ಪಡೆದಿದ್ದಾರೆ, ಗೊತ್ತು ಅವರಿಗೆ. ನಾಪಿ ಸಂದಿಗ್ಧಾರ್ಥ, ವಿಷಯದಲ್ಲಿ ಸಂದೇಹ ಇರಬಾರ್ದು. ನಾಪಿ ವಿಪ್ರಲಂಬಕ, ವಂಚನೆ ಮಾಡುವ ದೃಷ್ಟಿಯಿಂದ ಮಾಡಬಾರ್ದು, ಅವರು ಮಾಡೋದಿಲ್ಲ. ನಚ ಪರೋಕ್ತ ಅನುವಾದಿನ, ಬೇರೆಯವರು ಹೇಳೋದ್ರಿಂದ ಸುಮ್ಮನೆ ಅನುವಾದ ಮಾಡುವಂಥದ್ದು ಅಲ್ಲ. ಇವರೆಲ್ಲ ನಿಶ್ಚಿತವಾದ ತತ್ವಜ್ಞಾನ ಪಡೆದಿರೋರಾಗಿದ್ದರೆ ಇದ್ಯಾವುದೂ ಇರಬಾರ್ದು. ನಾಪಿ ಬಾಲೋನ್ಮತ್ತಾದಿವತ್ ಯಥೋಪನತಂ ಜಲ್ಪಾಕಾಹ, ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಕ್ಕಳು. ಆದ್ದರಿಂದ ಬಾಲ ಉನ್ಮತ್ತಾದಿವತ್, ಒಬ್ಬನಿಗೆ ಬುದ್ಧಿ ಸರಿಗಿಲ್ಲ, ಒಬ್ಬ ಬಾಲ, ಅವರೆಲ್ಲ ಹೇಗೆ ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು, ಅದಕ್ಕೇನು ಅರ್ಥವಿಲ್ಲದೆ ಇರೋ ಹಾಗೆ ಮಾತಾಡ್ಬೋದು. ಇದು ಯಾವ ದೋಷಗಳು ಇರಬಾರ್ದು ತತ್ವಜ್ಞಾನ ನಿಶ್ಚಯವಾದವನಿಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ಉಪದೇಶ ಮಾಡೋಕ್ಕೆ ಸಾಧ್ಯ? ಸ್ವಸ್ಮೈ ಪರಸ್ಮೈ ವಾ, ತನಗೆ ಹೇಳ್ಕೊಡ್ತಾ ಇದ್ದಾನೆಯೇ ಇಲ್ಲ ಇನ್ನೊಬ್ರಿಗೆ ಹೇಳ್ತಾನೆ. ತನಗೆ ಹೇಳೋ ಹೋಗಿದ್ರೆ ಈ ಹೇಗೆ ಅಂತ ಹೇಳಿದ್ರೆ, ಈ ದರ್ಪಣ ಮೊದಲಾದ ಹೇಳೋ ಹಾಗೆ ಮಣಿ ಕೃಪಾಣ ದರ್ಪಣ ಮೊದಲಾದವುಗಳನ್ನು ಉಪದೇಶ ಮಾಡೋ ಹಾಗಿರುತ್ತೆ. ಪೂರ್ವತ್ರ ಭಿನ್ನತೆಯ ನಿಶ್ಚಿತಾಯ ಅನ್ಯಥಾವ. ಸ್ವಸ್ಮೈ ತನಗೆ ತಾನೇ ಉಪದೇಶ ಮಾಡ್ಕೊಳ್ತಾನೆಯೇ, ಯಾಕೆ ಅಂದರೆ ಒಂದೇ ಆತ್ಮ ಅನ್ನೋದು ತಿಳಿದು ಬಿಟ್ಟಿದೆ ಅವನಿಗೆ. ಭಿನ್ನತೆಯ ನಿಶ್ಚಿತಾಯ ಅನ್ಯಥಾವ, ತನಗಿಂತ ಬೇರೆ ಅಂತ ತಿಳ್ಕೊಂಡು ಮಾಡ್ತಾನೋ, ತಾನೇ ಅಂತ ತಿಳ್ಕೊಂಡು ಮಾಡ್ತಾನೋ. ಭಿನ್ನತೆಯೇತ್ಯತ್ರಾಪಿ ಸತ್ಯತೆಯ ನಿರ್ಣೀತಾಯ ಅಸತ್ಯತೆಯ, ನನಗಿಂತ ಬೇರೆ ಅಂತ ತಿಳಿದು ಉಪದೇಶ ಮಾಡ್ಬೋದು ಅಂದರೆ ಸತ್ಯವಾಗಿ ಬೇರೆ ಅಂತ ತಿಳ್ಕೊಳ್ತಾನೋ ಇಲ್ಲ ಮಿಥ್ಯೆಯಾಗಿ ಬೇರೆ ಅಂತ ತಿಳ್ಕೊಳ್ತಾನೋ. ಪರಸ್ಮ ಇತ್ಯತ್ರಾಪಿ ತಾತ್ವಿಕಾಯ ಅತಾತ್ವಿಕಾಯವ, ಪರಸ್ಮ ಇನ್ನೊಬ್ಬರಿಗೆ ಅಂತ ಹೇಳಿದ್ರೆ ತಾತ್ವಿಕ ತತ್ವದ ಬೇರೆ ಒಂದು ತತ್ವ ಅಂತ ತಿಳಿದು ಮಾಡ್ತಿದ್ದಾನೋ, ಇಲ್ಲ ಅತಾತ್ವಿಕವಾಗಿಯೋ ಪರಮಾರ್ಥವಲ್ಲ ಅನ್ನೋದಾಗಿಯೋ. ಅತಾತ್ವಿಕತ್ವೇಪಿ ತಥಾ ಪ್ರತೀತಾಯ ಅನ್ಯಥಾವ, ಅತಾತ್ವಿಕವಾದರೂ ಪರಮಾರ್ಥವಲ್ಲ ಆದರೂ ಹಾಗೆ ತಿಳಿದು ಬರ್ತಾ ಇರೋ ಹಾಗೆ ಅಂತಾನೋ, ಅಥವಾ ಬೇರೆ ಯಾವುದಾದ್ರು ಕಾರಣದಿಂದಲೋ. ಈ ವಿಕಲ್ಪ ಭ್ರಷ್ಟ್ರೇ ತದು ತರುಂ ವಕ್ತವ್ಯಂ, ಇದೆಲ್ಲ ವಿಕಲ್ಪ್ಯ ನೀವು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಕೇಳ್ತಾರೆ. ಇದೆಲ್ಲ ಸ್ವಾಮಿ ದೇಶಿಕನ ಹಾಕೊಳ್ಳುವಂಥ ವಿಕಲ್ಪಗಳು. ತನಗೆ ಮಾಡ್ತಾನೆ, ಇನ್ನೊಬ್ರಿಗೆ ಮಾಡ್ತಾ ಇದ್ದಾನೆಯೇ, ತನಗೇ ಮಾಡಿಕೊಂಡ್ರೆ ಬೇರೆ ಅಂತ ತಿಳ್ಕೊಂಡು ಮಾಡ್ತಾನೆಯೇ ಅಥವಾ ಇಲ್ಲವೇ? ಬೇರೆ ಅಂತ ತಿಳಿದಿರೋದು ಸತ್ಯವಾಗಿ ತಿಳಿದಿದ್ದಾನೋ, ಸತ್ಯವಾದ ಬೇರೆ ಅಂತ ತಿಳಿದಿದ್ದಾನೋ, ಅಸತ್ಯವಾಗಿ ಬೇರೆ ಅಂತ ತಿಳಿದಿದ್ದಾನೋ? ಇದೆಲ್ಲ ಪ್ರಶ್ನೆಗಳು ಉಪದೇಶ ಉತ್ತರ ಕೊಡೋಕ್ಕಾಗೋದಿಲ್ಲ. ಸ್ವಸ್ಯೈವ ಭಿನ್ನಸ್ಯ ಸತ್ಯತ್ವ ನಿಶ್ಚಯೇ ಅಪಸಿದ್ಧಾಂತ ಅಜ್ಞತ್ವಾದಿ ದೋಷ ಪ್ರಸಂಗ. ತನ್ನನ್ನೇ ಸ್ವಸ್ಯೈವ ಭಿನ್ನಸ್ಯ, ತನ್ನಲ್ಲಿಯೇ ಭೇದ ಉಂಟಾಗಿರೋದು ಅದು ಸತ್ಯವಾದ ಭೇದ ಅಂತ ನಿಶ್ಚಯ ಮಾಡಿದರೆ ಅಪಸಿದ್ಧ ಅಂತ. ಯಾಕೆಂದರೆ ಎರಡನೇ ಪದಾರ್ಥ ಇರಬಾರ್ದು. ಅಸತ್ಯತ್ವ ನಿಶ್ಚಯೇ ವಂದ್ಯಾತನಯಾದಿಭ್ಯ ಇವ ಅನುಪದೇಶ. ಇದು ಬೇರೆಯಾಗಿ, ನನಗಿಂತ ಬೇರೆ, ನಾನೇ ಬೇರೆಯಾಗಿ ಕಂಡು ಬರ್ತಾ ಇದ್ದೇನೆ ಅಂತ ತಿಳಿದು, ಆದರೆ ಇದು ಸತ್ಯವಲ್ಲ ಅಂತ ತಿಳಿದಿದ್ರೆ ವಂದ್ಯಾಪುತ್ರನಿಗೆ ಉಪದೇಶ ಮಾಡಿದಾಗಿರುತ್ತೆ. ಅದು ಅತ್ಯಂತ ಅಭಾವ, ಇಲ್ಲವೇ ಇಲ್ಲ. ಅಲ್ಲಿ ವಂದ್ಯಾಪುತ್ರ ಎಲ್ಲೂ ಸಿಗೋದಿಲ್ಲ. ಅಭಿನ್ನತೆಯ ನಿಶ್ಚಿತಾಯ, ಬೇರೆ ಅಲ್ಲ ಅನ್ನೋದನ್ನು ನಿಶ್ಚಯ ಮಾಡಿಕೊಂಡು ತನಗೇ ಉಪದೇಶ ಮಾಡ್ತಾ ಇದ್ದಾನೆ. ಅಂದರೆ ಅರ್ಜುನಾದಿ ಪ್ರತಿಭಾಸಮ ಅಂತರೇಣ ಸರ್ವದಾ ಉಪದೇಶ ಸ್ಯಾತ್. ತನಗಿಂತ ಬೇರೆ ಅಲ್ಲ, ತನ್ನದೇ ಪ್ರತಿಬಿಂಬ ಅಂತ ತಿಳ್ಕೊಂಡು ಉಪದೇಶ ಮಾಡ್ತಿದ್ರೆ ಅರ್ಜುನ ಅನ್ನೋ ಕಂಡು ಬರಬಾರ್ದು ಅವನಿಗೆ. ಆದ್ದರಿಂದ ಯಾವಾಗಲೂ ಉಪದೇಶ ಮಾಡ್ತಾನೆ ಇರಬೇಕು ಅಂತ ಅರ್ಥ. ಯಾಕೆಂದರೆ ಇಲ್ಲಿ ಅರ್ಜುನನಿಗೆ ಯುದ್ಧ ಮಾಡೋಕ್ಕೆ ಉಪದೇಶ ಮಾಡ್ತಿರೋ ತಾನೇ ಇಲ್ಲಿ. ನಚ ತತ್ರ ಉಪದೇಶಸ್ಯ ಕಿಂಚಿತ್ ಪ್ರಯೋಜನವಸ್ತಿ, ಉಪದೇಶಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಪರಸ್ಮೈ ತಾತ್ವಿಕಾಯ ಇತಿತ್ತು ಶರೀರ ಭೇದೇಪಿ ಭವಾನ್ನಾಪಿ ಪಗಚ್ಚತಿ. ಬೇರೆ ಒಬ್ಬನಿಗೆ ತಾತ್ವಿಕವಾದವನು ಅಂತ ಹೇಳಿದ್ರೆ, ನೀವು ಆತ್ಮಭೇದ ಇರಲಿ, ನಿಜವಾದ ಆತ್ಮಭೇದ ಇರಲಿ, ಶರೀರ ಭೇದವನ್ನೇ ಒಪ್ಕೊಳ್ಳೋದಿಲ್ಲ, ಆತ್ಮಭೇದವನ್ನೇ ಎಲ್ಲ ಒಪ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಭವಾನ್ ನ ಅಭ್ಯುಪಗಚ್ಚತಿ ಶರೀರ ಭೇದೇಪಿ ಭವಾನ್ ನ ಅಭ್ಯುಪಗಚ್ಚತಿ. ಶರೀರದಲ್ಲಿಯೂ ಭೇದ ಒಪ್ಕೊಳ್ಳೋದಿಲ್ವಲ್ಲ, ಆತ್ಮದಲ್ಲಿ ಭೇದ ಒಪ್ಕೊಳ್ತೀರಾ ಅಂತ ಕೇಳ್ತಿದ್ದಾರೆ.
ಇಲ್ಲ, ತಾತ್ವಿಕವಲ್ಲ, ಅಪರಮಾರ್ಥವಾಗಿ ಬೇರೆ ಅಂತ ತಿಳ್ಕೊಂಡು ಮಾಡ್ತಿದ್ದಾನೆ ಇನ್ನೊಬ್ಬರಿಗೆ. ಪ್ರತೀತಾಯ ಪರಸ್ಮೈ ಚೇತ್ ಆತಾತ್ವಿಕಾಯ ಅತಾತ್ವಿಕತೆಯ ಏವ ಪ್ರತೀತಾಯ ಪರಸ್ಮೈ ಚೇತ್ ಪೂರ್ವವದೇವ ಅನಿರ್ವಚನೀಯತ್ವೇನ ಅಸತ್ವೇನ ವಾ ನಿಶ್ಚಿತೇಭ್ಯಃ ಪ್ರತಿಬಿಂಬ ವಂದ್ಯಾಸುತಾದಿಭ್ಯಃ ಅಪಿ ಉಪದೇಶ ಪ್ರಸಂಗ. ಪ್ರತಿಬಿಂಬಕ್ಕೂ ಉಪದೇಶ ಮಾಡಬೇಕು. ಆವಾಗ ಅದು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅನಿರ್ವಚನೀಯವಾಗಿ ಅಸತ್ವ ಇಲ್ಲದೇ ಇರೋ ಪದಾರ್ಥವಾಗುತ್ತೆ. ಹಾಗೆ ನಿಶ್ಚಯ ಮಾಡ್ಕೊಂಡಿರೋರಿಗೆ ಪ್ರತಿಬಿಂಬಕ್ಕೆ ಉಪದೇಶ ಮಾಡೋದು, ಇಲ್ಲ ವಂದ್ಯಾಸುತನಿಗೆ ಉಪದೇಶ ಮಾಡೋದು, ಈ ರೀತಿ ಆಗುತ್ತೆ ನಿಮಗೆ. ಎಲ್ಲ ವಿಕಲ್ಪಗಳು ಬೇರೆ ಬೇರೆ ರೀತಿಯಲ್ಲಿ ಹಾಕೊಳ್ತಾರೆ. ನೀನೇ ತನಗೇ ಮಾಡ್ತಾನೋ ಬೇರೆಯವರು ಮಾಡ್ತಿದ್ದಾನೋ, ನನಗೆ ಅಂದರೆ ಸತ್ಯವಾದ ತನಿಗೆಯೋ ಅಥವಾ ಮಿಥ್ಯೆಯಾದ ತಿಳಿದು ಮಾಡ್ತಾನೋ, ಇನ್ನೊಬ್ಬರಿಗೆ ಅಂದರೆ ಅವನು ಹೇಗೆ ಸತ್ಯವೋ ಮಿಥ್ಯೆಯೋ, ತತ್ವವೋ ಅತತ್ವವೋ, ಈ ರೀತಿ ಎಲ್ಲ ಮಾಡಿಕೊಂಡು ಹೇಗೆ ಮಾಡಿದ್ರು ನೀವು ಉಪದೇಶವನ್ನು ಮಾಡೋಕ್ಕೆ ಆಗೋದಿಲ್ಲ. ಉಪದೇಷ್ಟ್ರೇ ಅನುಪಪತ್ತಿ ಇಲ್ಲಿ. ಅಲ್ಲಿ ಉಪದೇಶ ಅನುಪಪತ್ತಿ ಹೇಳಿದ್ರೆ ಇಲ್ಲಿ ಉಪದೇಷ್ಟ್ರ ಅನುಪಪತ್ತಿ. ಉಪದೇಶ ಮಾಡೋನು ಸಿಗೋದಿಲ್ಲ ನಿಮ್ಗೆ ಯಾರು ಅಂತ. ಅತಾತ್ವಿಕಸ್ಯೈವ ಪರಸ್ಯ ತಾತ್ವಿಕತ್ವಬೋಧೇತು ತತ್ವವೇದಿತ್ವಮೇವ ನ ಸ್ಯಾತ್. ತಾತ್ವಿಕವಲ್ಲದ ಇನ್ನೊಬ್ಬನಿಗೆ ತಾತ್ವಿಕವಾದ ಜ್ಞಾನ ಉಪದೇಶ ಮಾಡಿದ್ರೆ ಅದು ಹೇಗಿರುತ್ತೆ? ತತ್ವವೇದಿತ್ವಮೇವ ನ ಸ್ಯಾತ್. ಯಾಕೆ ಅಂದರೆ ಅವನು ತಾತ್ವಿಕವೇ ಪ್ರಮಾಥವೇ ಅಲ್ಲ, ಅವನು ಸತ್ಯವೇ ಅಲ್ಲ. ನ ತತ್ವೋಪದೇಶತ್ವ ಸಿದ್ಧಿ ಇತಿ ಸ್ಥಿತೆ ಪರಮಾರ್ಥತೆ ಏಕತ್ವೇಪಿ ಭ್ರಾಂತ್ಯ ಭಿನ್ನತೆಯ ಪ್ರತೀಯಮಾನೇಭ್ಯಃ ಬಾಧಕ ಜ್ಞಾನ ಬಲೇನ ಅಭಿನ್ನತೆಯ ನಿಶ್ಚಿತೇಭ್ಯಃ ಇತಿ ಪಕ್ಷಂ ಶಂಕತೆ ಪ್ರತಿಬಿಂಬವತ್. ಇದೊಂದು ಪ್ರತಿಬಿಂಬದ ವಿಷಯವನ್ನು ಮುಂದೆ ಈ ರೀತಿ ಇರ್ಬೋದು ಅಂತ ಹೇಳಿದ್ರು. ಹೇಗೆ ಅಂದರೆ ಪರಮಾರ್ಥತಃ ಏಕತ್ವೇಪಿ, ಪರಮಾರ್ಥದಲ್ಲಿ ಏಕತ್ವವೇ ಆ ಜ್ಞಾನ ಬಂದುಬಿಟ್ಟಿದೆ. ಭ್ರಾಂತಿಯಿಂದ ಭಿನ್ನತೆಯ ಪ್ರತೀಯಮಾನೇಭ್ಯ, ಭ್ರಾಂತಿ ಸ್ವಲ್ಪ ಅನುವೃತ್ತವಾಗ್ತಾ ಇದೆಯಲ್ಲ, ಭೇದವಾಸನೆ, ಅದರಿಂದ ಬೇರೆ ಅಂತ ತಿಳಿದು ಬರ್ತಾ ಇದ್ದಾನೆ ಅರ್ಜುನ. ಜ್ಞಾನ ಬಂದಿದೆ, ಆದರೆ ಪರಮಾರ್ಥದಲ್ಲಿ ಏಕತ್ವ ಅನ್ನೋ ಜ್ಞಾನ ಬಂದಿದೆ, ಭ್ರಾಂತಿಯಿಂದ ಬೇರೆ ಅನ್ನೋದು ತಿಳಿದು ಬರ್ತಾ ಇದೆ ಅಂತ ಹೇಳಿದ್ರೆ ಅಂತಹವರಿಗೆ ಉಪದೇಶ ಮಾಡೋದು ಅಂತ ಹೇಳಿದ್ರೆ ಬಾಧಕ ಜ್ಞಾನ ಬಲೇನ. ಬಾಧಕ ಜ್ಞಾನ ಯಾವುದು ಅಂದರೆ ಶಾಸ್ತ್ರದಲ್ಲಿ ಹೇಳಿರುವ ತತ್ವಮಸಿ ಮೊದಲಾದದ್ದು. ಅದು ಭೇದವಾಸನೆಯನ್ನು ತಳ್ಳಿ ಹಾಕಬೇಕು. ಅಭಿನ್ನತೆಯ ನಿಶ್ಚಿತೇಭ್ಯ ಅಭಿನ್ನ ಅಂತ ತಿಳಿದಿರೋರ್ಗೂ ಹಾಗೆ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಬಿಂಬದ ಉದಾಹರಣೆ ಕೊಡ್ತಾರೆ. ಒಬ್ಬನೇ ತನ್ನ ಪ್ರತಿಬಿಂಬಕ್ಕೆ ಒಂದು ಮಣಿಯಲ್ಲಿಯೋ ಕೃಪಾಣದಲ್ಲಿಯೋ ದರ್ಪಣದಲ್ಲಿಯೋ ಕಾಡು ಬರುವ ತನ್ನ ಬೇರೆ ಬೇರೆ ಪ್ರತಿಬಿಂಬಗಳಿಗೆ ತಾನೇ ತನಗೆ ತತ್ವೋಪದೇಶ ಮಾಡಿಕೊಂಡ ಹಾಗಿರುತ್ತೆ ಅಂತ ಹೇಳ್ತಾರೆ. ಯಾರು ಮಾಡೋದಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅನುಪಪತ್ತಿ ಉಳಿದ ನಹೀತಿ ಅನುನ್ಮತ್ತಃ ಈಶ್ವರಾದೇಹೇ ಉನ್ಮಾದೇವ ಭವತಃ ಸ್ವೀಕೃತಃ ಸ್ಯಾತ್. ಈಶ್ವರ ಮೊದಲಾದವರಿಗೆ ನೀವು ಅವನಿಗೆ ಜ್ಞಾನ ಸರಿ ಇಲ್ಲ ಅಂತಲೇ ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ಯಾರೂ ಈ ರೀತಿ ಮಾಡೋದಿಲ್ಲ. ಕಿಮಪಿ ಕೋಪಿ ಅಂದರು ಯಾರೂ ಉಪದೇಶ ಮಾಡಲ್ಲ. ಇನ್ನು ಈಶ್ವರನ ವಿಷಯ ಹೇಳಲೇಬೇಕಾಗಿಲ್ಲ. ಕಿಮುತ ಈಶ್ವರ, ಯಾರೂ ಹೀಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಇನ್ನು ಈಶ್ವರ ಮಾಡೋಕ್ಕೆ ಸಾಧ್ಯವೇ? ಅವನಿಗೆ ಸರ್ವಜ್ಞತ್ವ ಹೇಳ್ತೀರ, ಎಲ್ಲರೂ ಹೇಳ್ತಾರೆ ಸರ್ವಜ್ಞತ್ವವನ್ನು. ಅನನ್ಯತ್ವಂ ಜಾನನ್ನಿತಿ ಅನನ್ಯತ್ವಂ ಅಜಾನಂತಹ ಬಾಲಾದೇಹ ಕಾಮಮುಪದೇಶೇಯು. ತಿಳಿದೇ ಇರುವಂತಹ ಬಾಲಕರಿಗೆ ಬಾಲಾದೇಹ ಉಪದೇಶವು, ಬಾಲರು ಮೊದಲಾದವರು ಈ ಜ್ಞಾನ ಇಲ್ಲದೇ ಇರೋ ಉಪದೇಶ ಮಾಡಬಹುದು. ತರ ಉಪದೇಷ್ಟು ಅನ್ಯತ್ವ ಅಧ್ಯವಸಾಯೇ ಭ್ರಾಂತತ್ವಾದಿ ಪ್ರಸಂಗ ಇತಿ. ಉಪದೇಷ್ಟ ಮಾಡೋನು ಅನ್ನೋದು ಬೇರೆಯವನು ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ರೆ ಭ್ರಾಂತ ಅಂತಾನೆ ಹೇಳಬೇಕು ಅವನಿಗೆ. ಆದ್ದರಿಂದ ಇದೆಲ್ಲ ಕೂಡ ಉಪದೇಶ ಅನುಪಪತ್ತಿ ಅಂತ. ಕಿಮಪಿ ನಾವು ಉಪದೇಶತಿ ಅಂತ ಹೇಳಿ ಯಾವುದನ್ನು ಉಪದೇಶ ಮಾಡೋಕ್ಕಾಗೋದಿಲ್ಲ. ಲೌಕಿಕಂ ಅಲೌಕಿಕಂ ವಾ ದೃಷ್ಟಾರ್ಥಂ ಅದೃಷ್ಟಾರ್ಥಂ ವಾ ಕಿಂ ಪುನರ್ಮೋಕ್ಷಾರ್ಥಂ. ಅವರು ಹೇಳ್ತಾರೆ ಈ ರೀತಿ ಆಗಿದ್ರೆ ಎಲ್ಲ ತಿಳಿದವನು ಯಾರಿಗೂ ಏನನ್ನೂ ಉಪದೇಶ ಮಾಡೋಕ್ಕಾಗೋದಿಲ್ಲ. ತೇಭ್ಯ ಕಮಪಿ ಅರ್ಥಂ ಕಿಮಪಿ ನ ಉಪದೇಶತಿ. ಯಾವುದು ಉಪದೇಶ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಕಿಮಪಿ ಅಂದ್ರೇನು? ಲೌಕಿಕವಾಗಲಿ ಅಲೌಕಿಕವಾದ ಅರ್ಥವಾಗಲಿ ದೃಷ್ಟಾರ್ಥವಾಗಲಿ ಅದೃಷ್ಟಾರ್ಥವಾಗಲಿ ಇದನ್ನೇ ಮಾಡೋಕ್ಕಾಗಲ್ಲ. ಮೋಕ್ಷಾರ್ಥದ ಉಪದೇಶ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಕಿಂ ಪುನಃ ಮೋಕ್ಷಾರ್ಥಂ ಇತ್ಯರ್ಥ. ಬಾಧಿತಾನುವೃತ್ತಿ ಸ್ವರೂಪಂ ನಭ್ಯುಪಗಮ್ಯ ಪೂರ್ವಂ ದೂಷಣಾಂತರ ಮುಕ್ತಂ ಇದಾನೀಂ ತನ್ಮತೆ ತದೇವ ನ ಸಿದ್ಧ್ಯತಿ ಇತಿ ಬಾಧಿತೇತಿ.
ಇದುವರೆಗೂ ಬಾಧಿತಾನುವೃತ್ತಿ ಇದ್ದರೂ ಕಾರ್ಯಕರವಾಗುವುದಿಲ್ಲ ಅನ್ನೋ ವಿಷಯವನ್ನ ಹೇಳಿ ಅನುಪತಿಗಳನ್ನು ತೋರಿಸಿದ್ರು. ಬಾಧಿತಾನುವೃತ್ತಿಯೇ ಹೇಳಕ್ಕಾಗೋದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಇಲ್ಲಿ. ಬಾಧಿತಾನುವೃತ್ತಿರಪಿ ತೈಹಿನ ಶಕ್ಯತೆ ವಕ್ತುಂ, ಬಾಧಿತಾನುವೃತ್ತಿಯನ್ನೇ ಹೇಳಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಧಕೇನ ನಹಿ ಕಾರಣಾಭಾವೇ ಕಾರ್ಯಂ ಘಟೇತ. ಇದು ಎಲ್ಲವೂ ಕೂಡ ಎಲ್ಲರೂ ಒಪ್ಕೊಳ್ಳೋದು, ಯಾಕಂದ್ರೆ ಹೇಳೋದು. ಇದರಲ್ಲಿ ಎರಡು ವಿಧವಾದ ವ್ಯಾಪ್ತಿ ಅದನ್ನ ಹೇಳಿದ್ದಾರೆ. ಯತ್ ಸತ್ವೇ ಯದ ಸತ್ವಂ, ಯತ್ ಸತ್ವಂ ಯದಭಾವೇ ಯದಭಾವ ಅಂತ ಹೇಳ್ಬಿಟ್ಟು ಎರಡು ವಿಧವಾದ ವ್ಯಾಪ್ತಿಯನ್ನು ಹೇಳ್ತಾರೆ. ಒಂದು ಇದ್ರೆ ಒಂದು ಇರಬೇಕು, ಇಲ್ಲದೆ ಹೋದ್ರೆ ಒಂದು ಇರೋದಿಲ್ಲ. ಆ ರೀತಿ ಹೇಳುವಾಗ ಕಾರಣ ಇಲ್ಲದೆ ಕಾರ್ಯ ಇರಕ್ಕಾಗೋದಿಲ್ಲ, ಕಾರ್ಯ ಇದ್ದರೆ ಕಾರಣ ಇರಲೇಬೇಕು. ಇದು ಎರಡು ವ್ಯತಿರೇಕ, ಒಂದು ಅನ್ವಯ ವ್ಯತಿರೇಕ ಅನ್ನೋದು ಎರಡು ವಿಧವಾಗಿ ಹೇಳ್ತಾರೆ ವ್ಯಾಪ್ತಿ. ಅನ್ವಯ ವ್ಯಾಪ್ತಿ ಹೇಳುವಾಗ ಯತ್ ಸತ್ವೇ ಯತ್ ಸತ್ವಂ, ಅದು ಅನ್ವಯ ವ್ಯಾಪ್ತಿ ಅಂತ ಅರ್ಥ. ಯದಭಾವೇ ಯದಭಾವ ವ್ಯತಿರೇಕ ವ್ಯಾಪ್ತಿ ಅಂತ ಅರ್ಥ. ಅದಕ್ಕೆ ವಿರುದ್ಧವಾದದ್ದು. ಯಾವುದು ಇದ್ರೆ ಯಾವ್ದು ಇದ್ದೇ ಇರಬೇಕು ಅನ್ವಯ ವ್ಯಾಪ್ತಿ, ಯಾವ್ದು ಇಲ್ಲದೆ ಹೋದ್ರೆ ಯಾವ್ದು ಇರಬಾರ್ದು ವ್ಯತಿರೇಕ ವ್ಯಾಪ್ತಿ. ಎರಡು ಕೂಡ ಹೇಳಕ್ಕಾಗುವುದಿಲ್ಲ ಇಲ್ಲಿ ಕಾರ್ಯಕಾರಣ ಭಾವದಲ್ಲಿ. ಅದನ್ನು ಹೇಳುವಾಗ ಕಾರಣ ಇದ್ದರೆ ಕಾರ್ಯ ಇರಬಹುದು, ಕಾರಣವೇ ಇಲ್ಲದೆ ಕಾರ್ಯ ಇರಕ್ಕಾಗೋದಿಲ್ಲ. ಕಾರಣಾಭಾವೇ ಕಾರ್ಯಾಭಾವ, ಕಾರ್ಯ ಸತ್ವೇ ಕಾರಣ ಸತ್ವಂ. ಕಾರ್ಯ ಇದ್ರೆ ಕಾರಣ ಇರಲೇಬೇಕು, ಕಾರಣಾಭಾವೇ ಕಾರ್ಯಾಭಾವ, ಅದು ವ್ಯತಿರೇಕ ವ್ಯಾಪ್ತಿ. ಕಾರ್ಯ ಸತ್ವೇ ಕಾರಣ ಸತ್ವಂ. ಒಂದು ಪದಾರ್ಥ ಇದ್ರೆ ಅದು ಯಾರೋ ಮಾಡಿರ್ಲೇಬೇಕು, ತಾನಾಗಿ ಇರಕ್ಕಾಗೋದಿಲ್ಲ. ಅದು ಅದಕ್ಕೊಂದು ಕಾರಣ ಇರಬೇಕು. ಕಾರಣನೇ ಇಲ್ಲದೆ ಕಾರ್ಯ ಉಂಟಾಗೋದಿಲ್ಲ. ಅದು ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಅದು ಹೇಳ್ತಿದ್ದಾರೆ, ಕಾರಣದ ಅಭಾವವಿದ್ದರೆ ಕಾರ್ಯ ಇರಬಾರ್ದು, ಕಾರ್ಯ ಇರಲೇಬಾರ್ದು. ಕಾರ್ಯಂ ನ ಘಟೇತ ನಹಿ ಕಾರಣಾಭಾವೇ ಕಾರ್ಯಂ ಘಟೇತ ನಚ ದೋಷ ನಿವೃತ್ತವು ಭ್ರಾಂತಿ ನಿವೃತ್ತಿ ನಸ್ಯ ರೀತಿ ವಕ್ತು. ಆದ್ದರಿಂದ ದೋಷ ಹೋದರೆ ಭ್ರಾಂತಿ ಇರಬಾರ್ದು, ದೋಷ ಹೋದರೆ ಭ್ರಾಂತಿ ಇರಬಾರ್ದು. ಭ್ರಾಂತಿ ಬಂದಿರೋದೇ ದೋಷದಿಂದ, ಭ್ರಾಂತಿ ಇದ್ದರೆ ದೋಷ ಇದೆ ಅಂತ ಅರ್ಥ. ದೋಷ ಇಲ್ಲದೆ ಹೋದರೆ ಭ್ರಾಂತಿ ಇರಕ್ಕಾಗೋದಿಲ್ಲ. ಈ ಅನ್ವಯ ವ್ಯತಿರೇಕ ವ್ಯಾಪ್ತಿಯಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ದೋಷ ಹೋಗಿದೆ ಆದರೂ ಭ್ರಾಂತಿ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುತ್ತೆ, ಅದಕ್ಕೆ ವ್ಯಾಪ್ತಿಯೂ ಇಲ್ಲ, ಅದಕ್ಕೆ ವ್ಯಾಪ್ತಿ ಇರೋದಿಲ್ಲ. ಅದು ಸರಿಯಾದ ತರ್ಕವಲ್ಲ, ಕುತರ್ಕವಾಗುತ್ತೆ ಅದು. ಅನಾದೇಹೆ ಅದಕ್ಕೆ ಹೇಳ್ಬಿಟ್ರು, ಇದು ಅನಾದಿ ಹೇಳಕ್ಕಾಗೋದಿಲ್ಲ ನಾವು. ಕಾರಣ ಯಾವಾಗ ಉಂಟಾಯಿತು ಅಂತಾನೆ ಹೇಳಕ್ಕಾಗೋದಿಲ್ಲ, ಆದಿಯೇ ಇಲ್ವಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಅನಾದಿಯಾದ ಒಂದು ಮಿಥ್ಯಾದೋಷ ಹೇಗಿರಕ್ಕೆ ಸಾಧ್ಯ ಅನ್ನೋದೇ ಅಲ್ಲಿ ಕಷ್ಟವಾದ ವಿಷಯ. ಅದು ಹೇಳೋದು ಒಪ್ಕೊಳ್ಬೇಕು ಅಂತ ಹೇಳ್ಬಿಟ್ರು. ಸ್ವರೂಪತಃ ಪ್ರವಾಹತೋವ ಅನಾದೇಹೆ ಅನ್ಯ ಅನಿವರ್ತ್ಯತೆಯ, ಯಾರು ಅದನ್ನು ನಿವೃತ್ತಿ ಮಾಡೋಕ್ಕಾಗೋದಿಲ್ಲ. ಸ್ವರೂಪತವಾಗಲಿ ಪ್ರವಾಹವಾಗಲಿ ಅನಾದಿಯಾದರೆ ಇದು ಬೇರೆ ಅನ್ಯ ಅನಾದೇಹ ಅನ್ಯ ಅನಿವರ್ತ್ಯತೆಯ ಏತಾವಂತಂ ಕಾಲಂ ಅನುವೃತ್ತಸ್ಯ ಭೇದ ಜ್ಞಾನ ಕಾರಣಭೂತಸ್ಯ ದೋಷಸ್ಯ ಯದಿ ಅದ್ವೈತ ಜ್ಞಾನೇನಾಪಿ ನಾಶಃ ನ ಸ್ಯಾತ್ ನಿತ್ಯ ಸಂಸಾರಿತ್ವಂ ಬ್ರಹ್ಮಣಃ ಸ್ಯಾತ್ ಇತಿ ಭಾವಃ. ತಿಳಿಸ್ತಾರೆ ಸ್ವಾಮಿ ದೇಶಿಕನ ಅನಾದೇಹೇ ಇದು ಹೇಳು. ಅನಾದೇಹೇ ಸ್ವಭಾಷಿಕಾರರು ಹೇಳಿದ ವಾಕ್ಯ ಅಲ್ಲಿ ಬಹಳ ಪ್ರಧಾನವಾದದ್ದು. ಹೇಳುವಾಗ ಹೇಳಿದ್ರು ಅನುವರ್ತವಾಗುತ್ತೆ ಅಂತ ಹೇಳಿದ್ರೆ ನೀವು ಅನಾದಿ ಕಾಲದಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಬಾಧಿತಾನುವೃತ್ತಿಯೇ ವರ್ಕಾಗುವುದಿಲ್ಲ. ಬಾಧಿತೇನ ಅದ್ವಿತೀಯ ಜ್ಞಾನೇನ ಆತ್ಮವ್ಯತಿರಿಕ್ತ ಭೇದ ಜ್ಞಾನ ಕಾರಣಸ್ಯ ಅನಾದೇಹೇ ವಿನಷ್ಟತ್ವಾತ್ ಅಂತ ಹೇಳಿದ್ರು. ಅನಾದಿಯಾದದ್ದು ನಷ್ಟವಾಗಿರ್ಬೇಕು ಜ್ಞಾನ ಬಂದರೆ. ಹಾಗೆ ಆದರೆ ಅನಾದಿಯಾದದ್ದು ಇನ್ನೊಂದರಿಂದ ತಳ್ಳಿ ಹೋಗುವಂತಹದ್ದು ಇಷ್ಟು ಕಾಲವೂ ಇನ್ನೂ ಬಾಧಿತವಾಗಿಲ್ಲ. ಅದು ಇದುವರೆಗೂ ಹಾಗೆ ಹೇಗೆ ಮುಂದುವರಿತಾ ಇದೆ, ರೂಪದಲ್ಲಿಯೋ ಪ್ರವಾಹದಲ್ಲಿಯೋ ಆಗಲಿ, ಹೇಗಾದರೂ ಆಗಲಿ ಅನಾದಿಯಾದ ಒಂದು ಇನ್ನೊಂದಿನ ನಿವರ್ತಿಸಲ್ಪಡಬೇಕು. ಆದರೆ ಏತಾವಂತಂ ಕಾಲಂ ಅನುವೃತ್ತಸ್ಯ, ಇದುವರೆಗೂ ಅನುವೃತ್ತವಾಗ್ತಾ ಇದೆಯಲ್ಲ. ಭೇದ ಜ್ಞಾನ ಕಾರಣಭೂತಸ್ಯ ದೋಷಸ್ಯ, ಭೇದ ಜ್ಞಾನಕ್ಕೆ ಕಾರಣವಾದ ದೋಷ ಯಾವುದಿದೆಯೋ ಅದು ಯದಿ ಅದ್ವೈತ ಜ್ಞಾನೇನಾಪಿ ನಾಶಃ ನ ಸ್ಯಾತ್. ನೀವು ಅದ್ವೈತ ಜ್ಞಾನ ಬಂದರೂ ಅನುವೃತ್ತವಾಗುತ್ತೆ ಅಂತ ಹೇಳ್ತಿರಲ್ಲ. ಅನಾದಿ ಕಾಲದಿಂದ ಮುಂದುವರ್ತಿರೋದು ಜ್ಞಾನದಿಂದ ಹೋಗಬೇಕು. ಜ್ಞಾನದಿಂದ ಹೋದರೂ ಇನ್ನೂ ಮುಂದುವರಿತಿದೆ ಅಂತ ಹೇಳಿದ್ರೆ
ಈಶ್ವರನಿಗೆ ನಿತ್ಯ ಸಂಸಾರಿತ್ವಂ ಬ್ರಹ್ಮಣಃ ಸ್ಯಾತ್. ಬ್ರಹ್ಮನಿಗೆ ನಿತ್ಯ ಸಂಸಾರಿತ್ವ ಉಂಟಾಗುತ್ತೆ, ಎಂದೂ ಹೋಗೋದಿಲ್ಲ ಅದು ಅಂತ ಅರ್ಥ. ಅತ್ರ ಅಜ್ಞಾನಾದೇಹ ಇತಿ ಕಶ್ಚಿತ್ ಪಾಠ, ತತ್ರ ಅಜ್ಞಾನಾದೇಹ ಅನ್ನೋ ಪಾಠವನ್ನು ಹೇಳ್ತಾರೆ. ಪರೈಹಿ ಉದಾಹೃತೆ ದೃಷ್ಟಾಂತೆ ಬಾರಿತಾನುವೃತ್ತೇ ಉಪಪತ್ತಿಮಾಹ. ಅದರಲ್ಲಿ ಆ ದೃಷ್ಟಾಂತ ದ್ವಿಚಂದ್ರದಲ್ಲಿ ಹೇಗೆ ಸಕಾರಣವಾಗಿ ಈ ದ್ವಿಚಂದ್ರ ಜ್ಞಾನವನ್ನು ನಾವು ವಿವರಿಸ್ಬೋದು ಅಂದರೆ, ಸತ್ಯವಾದ ದೋಷವಿರೋದ್ರಿಂದ ಮುಂದುವರಿಬಹುದು ಅಷ್ಟೇ. ದೋಷವು ಪರಮಾರ್ಥವಿಲ್ಲದೆ ಹೋದರೆ ಮುಂದುವರಿಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಪರಮಾರ್ಥಿಕೇತಿ ನಹಿ ಪಾರಮಾರ್ಥಿಕಂ ಬಾಧ್ಯೇತ ತದಾ ಸತಿ ಬಾಧ ಅಬಾಧ ವಿಪ್ಲವ ಪ್ರಸಂಗಾತೆ. ಪರಮಾರ್ಥವಾದನ್ನ ಬಾಧಿಸಕ್ಕಾಗೋದಿಲ್ಲ, ಅದು ಅವರು ಒಪ್ಕೊಳ್ತಾರೆ, ಎಲ್ಲ ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಬ್ರಹ್ಮ ನಿರ್ವಿಶೇಷ ಬ್ರಹ್ಮ, ಬರೀ ಜ್ಞಾನ ಅಷ್ಟೇ, ಅದುವೇ ತತ್ವ ಅಂತ ಹೇಳಿದ್ರು. ಅದು ಹೇಗೆ ಹೇಳ್ತೀರಾ ಅಂದರೆ, ಅದು ಯಾರನ್ನೂ ತಿಳಿಯೋಕ್ಕಾಗೋದಿಲ್ಲ, ಅದು ಏನು ತಿಳಿಯೋದಿಲ್ಲ, ಆದರೆ ಅದು ಬಾಧಿಸಕ್ಕಾಗೋದಿಲ್ಲ, ಅಬಾಧಿತವಾಗಿದೆ, ಆದ್ದರಿಂದ ಅದು ಒಪ್ಕೊಳ್ಬೇಕು ಅಂತ ಹೇಳಿದ್ರು. ಇದು ಪರಮಾರ್ಥವಾದ್ರಿಂದ ಬಾಧಿಸಕ್ಕಾಗೋದಿಲ್ಲ, ಪರಮಾರ್ಥವಾದರನ್ನ ತಳ್ಳಿ ಹಾಕಕ್ಕಾಗೋದಿಲ್ಲ, ಸತ್ಯವಾದದ್ದು ಎಂದಿಗೂ ಇರುತ್ತೆ ಅದು. ಹಾಗೆ ನೀವು ಪರಮಾರ್ಥಿಕವಾದದ್ದೇ ಬಾಧಿತವಾಗಿಬಿಟ್ರೆ ದ್ವಿಚಂದ್ರ ಜ್ಞಾನದಲ್ಲಿ ಆ ದೃಷ್ಟಾಂತದಲ್ಲಿ ಹಾಗಾಗುತ್ತೆ. ಅವರು ಕೊಡೋ ಉದಾಹರಣೆಯಲ್ಲಿ ದ್ವಿಚಂದ್ರ ಜ್ಞಾನದಲ್ಲಿ ಬಾಧಿತಾನುವೃತ್ತಿಯಿಂದ ನಿರೂಪಣೆ ಮಾಡ್ತಾರಲ್ಲ, ಅದರಲ್ಲಿ ಹೇಗಿದೆ ಅಂದರೆ, ನಿಜವಾದ ದೋಷದಿಂದ ಬರುವಂತಹ ದ್ವಿಚಂದ್ರ ಜ್ಞಾನ ಅದು. ಅಲ್ಲಿಯೂ ನೀವು ಅದು ಕೂಡ ತಳ್ಳಿ ಹಾಕಲ್ಪಟ್ಟಿದೆ ಅಂತ ಹೇಳಿದ್ರೆ, ತಳ್ಳಿ ಹಾಕಲ್ಪಟ್ಟರು ಅನುವೃತ್ತವಾಗ್ತಾ ಇದೆ ಅಂದರೆ ಪರಮಾರ್ಥವಾದ ದೋಷದಿಂದ ಬಂದಿರೋದು. ಆವಾಗ ಯಾವುದು ಪರಮಾರ್ಥ ಅಪರಮಾರ್ಥ, ಬಾಧ ಅಬಾಧ, ಇದೆಲ್ಲ ವ್ಯತ್ಯಾಸವಾಗಿಬಿಡುತ್ತೆ. ಅಲ್ಲಿ ಏನು ವ್ಯತ್ಯಾಸ ಇದೇ ಇರೋದಿಲ್ಲ. ದ್ವಿಚಂದ್ರ ಜ್ಞಾನ ಹೇತೋ ಇತಿ ನಹಿ ಬಾಧಕ ಜ್ಞಾನೇನ ಪೂರ್ವಜ್ಞಾನಸ್ಯ ಕಾರಣಂ ಬಾಧ್ಯತೆ ಇಂದ್ರಿಯಾದೇರಿವ ಬಾಧ ಪ್ರಸಂಗಾತ್. ಇಂದ್ರಿಯಾದೇರಪಿ ಬಾಧ ಪ್ರಸಂಗಾತ್. ಪೂರ್ವಜ್ಞಾನವೇ ಕಾರಣವಾಗಿಬಿಟ್ರೆ ಬಾಧಕ ಜ್ಞಾನೇನ ಪೂರ್ವಜ್ಞಾನದ ಕಾರಣಂ ಬಾಧ್ಯತೆ. ಹಿಂದಿನ ಜ್ಞಾನ ಹೋಗ್ಬಿಡುತ್ತೆ ಕಾರಣ ಜ್ಞಾನದಿಂದ, ಬಾಧಕ ಜ್ಞಾನದಿಂದ ಅಂತ ಹೇಳಿದ್ರು. ಪೂರ್ವಜ್ಞಾನ ಯಾವುದು ಅಂದರೆ ಎಲ್ಲ ಭೇದ ಜ್ಞಾನ. ಬಾಧಕ ಜ್ಞಾನ ಯಾವುದು ಅಂದರೆ ಅದ್ವೈತ ಜ್ಞಾನ, ತತ್ವಮಸಿ ಮೊದಲಾದದ್ದು. ಪೂರ್ವಜ್ಞಾನ ಭೇದವಿದೆ ಅಂತ ಹೇಳೋದು. ಬಾಧಕ ಜ್ಞಾನ ಪೂರ್ವಜ್ಞಾನವನ್ನು ತಳ್ಳಿ ಹಾಕಬೇಕು. ಇಲ್ಲಿ ಪರಮಾರ್ಥವಾದ ದೋಷ ಇರುವಾಗ ಇಂದ್ರಿಯಾದಿಗಳನ್ನು ಹೊಟ್ಟೋಗ್ಬೇಕು. ಆವಾಗ ಇಂದ್ರಿಯಾದಿಗಳು ಇರಬಾರ್ದು, ಆದರೆ ಅವನು ಕಂಡು ಬರ್ತಾ ಇದೆ ಅವನಿಗೆ. ಅತಃ ವಿಷಯೇವ ಆರೋಪಿತ ತದಧಿಷ್ಠಾನ ವಿಷಯೇಣ ವಿರುದ್ಧಾಕಾರ ಗ್ರಾಹೇಣ ಜ್ಞಾನೇನ ಬಾಧ್ಯ. ವಿಷಯ ಆರೋಪಿತವಾದ ವಿಷಯವೂ ಹೋಗಬೇಕೇ ಹೊರತು ಎಲ್ಲ ಹೋಗಕ್ಕಾಗಲ್ಲ. ನಚ ತಿಮ್ರಾದಿಶ್ಚಂದ್ರ ಜ್ಞಾನಸ್ಯ ಚಂದ್ರೈಕತ್ವ ಜ್ಞಾನಸ್ಯ ಬಾ ವಿಷಯ. ಇಲ್ಲಿ ಅದೇ ಈ ಬಾಧಕ ಇದರಲ್ಲಿ ಹೇಗೆ ಹೇಳಕ್ಕಾಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಭವತಸ್ತು ಸಮಸ್ತ ಭೇದ ಭ್ರಮ ಉಪಾದಾನಸ್ಯ ಅಜ್ಞಾನ ವಾಸನಾದೇಹ ಸಾಕ್ಷಿ ಚೈತನ್ಯ ವಿಷಯತ್ವಾತ್ ಬಾಧಕ ಜ್ಞಾನಸ್ಯ ಚ ಅದ್ವಿತೀಯ ಆತ್ಮ ವ್ಯತಿರಿಕ್ತ ಸಮಸ್ತ ಭಾವ ಗೋಚರತ್ವಾತ್ ಕಾರಣಸ್ಯಾಪಿ ಅನಾದೇಹ ಬಾಧ ಏವೇತಿ ಭಾವ. ನಿಮ್ಮ ವಿಷಯದಲ್ಲಿ ನೀವು ಹೇಳುವಂತಹ ಈ ಭೇದಜ್ಞಾನ ಯಾವುದಿದೆಯೋ ಎಲ್ಲವೂ ಸಮಸ್ತವೂ ಕೂಡ ನಿಮಗೆ ಬಂದಿರೋದು ಎಲ್ಲವೂ ಕೂಡ ಎಲ್ಲ ಅನಾದಿಯಾಗಿರೋದು. ಇದೆಲ್ಲ ಹೊಟ್ಟೋಗ್ಬೇಕು ಪೂರ್ಣವಾಗಿ, ಯಾವುದೋ ಅನುವೃತ್ತಿಗಾಗುವುದಿಲ್ಲ ಅನ್ನೋದನ್ನೇ ಹೇಳ್ತಿದ್ದಾರೆ. ಯಾಕೆ ಅಂದರೆ ಉಪಾದಾನಸ್ಯ ಅಜ್ಞಾನ ವಾಸನಾದೇಹ, ಅಜ್ಞಾನದ ವಾಸನೆಯಾಗಲಿ ಸಾಕ್ಷಿ ಚೈತನ್ಯ ವಿಷಯವಾಗಲಿ ಬಾಧಕ ಜ್ಞಾನವು ಅದ್ವಿತೀಯ ಆತ್ಮ ವ್ಯತಿರಿಕ್ತ ಸಮಸ್ತ ಭಾವ ಗೋಚರತ್ವಾತ್. ಬಾಧಕ ಜ್ಞಾನ ಹೇಗಿದೆ, ನೀವು ಹೇಳೋ ಬಾಧಕ ಜ್ಞಾನ ತತ್ವಮಸಿಯಿಂದ ಬರೋ ಜ್ಞಾನ ಹೇಗಿದೆ ಅಂದರೆ ಸಕಲವನ್ನು ನಾಶ ಮಾಡಬೇಕು. ಅದು ಇಲ್ಲಿಯವರೆಗೂ ಏನೇನು ಭೇದ ಜ್ಞಾನಗಳು ಇತ್ತೋ, ಸಾಕ್ಷಿ ಚೈತನ್ಯಕ್ಕೆ ವಿಷಯವಾದದ್ದಾಗಲಿ ಅಥವಾ ಭ್ರಮೆಗೆ ಕಾರಣವಾದ ಜ್ಞಾನ ವಾಸನಾದಿಗಳಾಗಲಿ ಎಲ್ಲವನ್ನು ಪೂರ್ಣವಾಗಿ ನಾಶ ಮಾಡಬೇಕು. ನೀವು ಹೇಳುವ ಅದ್ವಿತೀಯ ಜ್ಞಾನ ಆ ರೀತಿಯಾದ ಜ್ಞಾನ ಹೇಳ್ತೀರಾ, ಎಲ್ಲವನ್ನು ನಾಶ ಮಾಡಬೇಕದು. ಹೀಗೆ ಇರೋದ್ರಿಂದ ಇದು ಪೂರ್ಣವಾಗಿ ಹೋಗಬೇಕೇ ಹೊರತು ಅನುವೃತ್ತವಾಗಕ್ಕಾಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಕಾರಣಸ್ಯಾಪಿ ಅನಾದೇಹೇ ಬಾಧ ಏವೇತಿ ಭಾವ. ಅದು ಅನಾದಿ ಆದ್ದರಿಂದ ಅದು ಕೂಡ ಹೋಗ್ಬಿಡ್ಬೇಕು ಪೂರ್ಣವಾಗಿ ಅಂತ ಹೇಳಿದ್ರಿಂದ ಸಾಮಗ್ರಿ ಅನುವೃತ್ತವು ಕಾರ್ಯ ಅನುವೃತ್ತಿ ಉಪಪನ್ನ. ಸಾಮಗ್ರಿ ಇದ್ದರೆ ಕಾರ್ಯ ಇರಬಹುದು, ಸಾಮಗ್ರಿಯೇ ಇಲ್ಲದೆ ಹೋದರೆ ಕಾರ್ಯ ಇರುವುದಿಲ್ಲ. ಕಾರಣವಿಲ್ಲದೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ವೇದಜ್ಞಾನ ಅನುವೃತ್ತವಾಗಬೇಕಾದ್ರೆ ಭ್ರಮೆ ಇರಲೇಬೇಕು. ನಿಮ್ಮ ಪ್ರಕಾರ ವೇದಜ್ಞಾನ ಭ್ರಮೆ ಅಂದರೆ ಅದಕ್ಕೆ ಕಾರಣ ಇರಲೇಬೇಕು, ಕಾರಣ ಇಲ್ಲದೆ ಕಾರ್ಯ ಇರಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಮೇಲೆ ಸ್ವಲ್ಪ ಇನ್ನೂ ಅದನ್ನು
ಸ್ವಾಮಿ ದೇಶಿಕನಲ್ಲಿ ಸ್ವಲ್ಪ ವಿಸ್ತಾರವಾಗಿ ವಿವರಿಸ್ತಾರೆ ಭಾಷ್ಯವನ್ನು. ಎಷ್ಟು ವಿಷಯಗಳು ಅದನ್ನು ಅಭಿಪ್ರಾಯದಲ್ಲಿ ಭಾಷ್ಯಕಾರರು ಹೇಳ್ತಿದ್ದಾರೆ ವಾಕ್ಯಗಳಲ್ಲಿ ಅನ್ನೋದು ತಿಳಿಯುತ್ತೆ ನಮಗೆ. ಮೇಲೆ ಇನ್ನೊಂದು ಸ್ವಲ್ಪ ಇದೆ ಶ್ಲೋಕಕ್ಕೆ ಹೇಳಿ ಮುಂದಿನ ಶ್ಲೋಕವನ್ನು ಅದಕ್ಕೆ ವ್ಯಾಖ್ಯಾನವನ್ನು ನೋಡ್ತಾರೆ. ಆಮೇಲೆ ಇದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ಕೊಳ್ತೇನೆ. ಯೋ ನಿತ್ಯಮುಚಿತ ಪದಾಂಬ್ಜಯುಗ್ಮೋಹತಃ ತರಿತರಾಣಿ ತೃಣಾಯ ಮೇನೆ ಸ್ಮಗುರೋರ್ಭಗವತೋ ಶ್ರೀಕಸಿಂಧೋ ರಾಮಾನುಜಶ್ರೀಣು ತೃಣಂ ಪ್ರಪದ್ಯೆ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ಹರಿದಾನತಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ.